ಹರೇ ಶ್ರೀನಿವಾಸ. ಸರ್ವರಿಗೂ ನಮಸ್ಕಾರ, ಶುಭೋದಯ. ನನ್ನ ಮಾತುಗಳೆಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. ಯಾರಿಗಾದರೂ ನನ್ನ ಮಾತುಗಳು ಕೇಳದಿದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರಿ ಓಂ. ನಮಸ್ಕಾರ. ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಮುಹೂರ್ತವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಎನ್ನುವ ವಿಚಾರವನ್ನು ಪ್ರಾಕ್ಟಿಕಲ್ ಆಗಿ ಒಂದು ಸೆಷನ್ ನೋಡಿದ್ವಿ. ಇವತ್ತು ಮತ್ತೊಮ್ಮೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಒಂದು ಅಭ್ಯಾಸವನ್ನು ಸಹ ಮುಂದುವರಿಸೋಣ. ಇವತ್ತಿನ ಪಾಠದಲ್ಲಿ ಪುಷ್ಕರಾಂಶ ಅಂದರೆ ಏನು, ಅಭಿಜಿತ್ ಲಗ್ನ ಅಂದರೆ ಏನು, ಪಂಚಕ ಅಂತಂದರೆ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಂಬ ವಿಚಾರವನ್ನು ಇವತ್ತು ನಾವು ನೋಡೋಣ. ಮೊದಲಾಗಿ ಪುಷ್ಕರಾಂಶ. ಪುಷ್ಕರಾಂಶ ಅಂತಂದರೆ ಏನಂದರೆ, ಒಂದು ರಾಶಿಯಲ್ಲಿ ನಮಗೆ 9 ನವಾಂಶಗಳಿರ್ತದೆ. ಪುಷ್ಕರಾಂಶ ಅಂತಂದರೆ ಒಂದು ರಾಶಿಯಲ್ಲಿ 1 ನವಾಂಶ ಅಂತಂದರೆ 3 ಡಿಗ್ರಿ 20 ನಿಮಿಷ ಸಮಯ. ಇದನ್ನೇ ಪ್ರತಿ ರಾಶಿಯಲ್ಲೂ ಕೂಡ ಪುಷ್ಕರಾಂಶ ಭಾಗಗಳು ಅಥವಾ ಡಿಗ್ರಿಗಳು ಅಂತ ಕರಿತೇವೆ. ಗ್ರಹಗಳು ಪುಷ್ಕರ ಭಾಗದಲ್ಲಿ ಬಂದಾಗ ಅದನ್ನು ನಾವು ಪುಷ್ಕರ ಭಾಗ ಅಂತ ಕರಿತೇವೆ. ಸಾಮಾನ್ಯವಾಗಿ ಶುಭಗ್ರಹಗಳು ಆಧಿಪತ್ಯ ಇರುವಂಥ ನವಾಂಶೆಯನ್ನು ನಾವು ಪುಷ್ಕರಾಂಶ ಅಂತ ಕರಿತೇವೆ ಅಥವಾ ಪುಷ್ಕರ ಭಾಗಗಳು ಅಂತ ಕರಿತೇವೆ. ಪಾಪಗ್ರಹಗಳ ಆಧಿಪತ್ಯ ಇರುವಂಥ ನವಾಂಶೆಯನ್ನು ನಾವು ಕುನವಾಂಶ ಅಂತ ಕರಿತೇವೆ. ನಮಗೆ ಏಕವಂಶದ ದೋಷಗಳಲ್ಲಿ ಕೆಲವೊಂದು ಮಾತ್ರ ನಾವು ಟಚ್ ಮಾಡಿದ್ದೇವೆ, ಎಲ್ಲವನ್ನು ಟಚ್ ಮಾಡಿಲ್ಲ. ಬರೀ ಮುಖ್ಯವಾಗಿ ಒಂದು 11 ಭಾಗ ಮಾತ್ರ ಟಚ್ ಮಾಡಿದ್ದೇವೆ. ಅದರಲ್ಲಿ 21 ಏಕವಂಶದ ದೋಷಗಳಲ್ಲಿ ಒಂದಾನೊಂದು ಕುನವಾಂಶ ಅಂತಂದರೆ ಅಂದರೆ ಏನು, ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಳೋ ಕಾಲಕ್ಕೆ ಪಾಪಗ್ರಹ ಆಧಿಪತ್ಯ ಇರುವಂಥ ನವಾಂಶೆಯನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಅದನ್ನೇ ಕುನವಾಂಶ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಉಲ್ಲೇಖನ ಮಾಡದೆ ಡೈರೆಕ್ಟಾಗಿ ನಾವು ಹೊರಟೋಗೋಣ. ಈಗ ಪುಷ್ಕರ ಭಾಗ, ಶುಭಗ್ರಹ ಸಂಬಂಧಪಟ್ಟ ಶುಭಗ್ರಹ ಆಧಿಪತ್ಯ ಇರುವಂಥ ಪುಷ್ಕರ ಭಾಗಗಳನ್ನು ಮಾತ್ರ ನಾವು ನೋಡೋಣ. ಸೊ ಪ್ರತಿಯೊಂದು ರಾಶಿಯಲ್ಲಿ ಕೂಡ ಪುಷ್ಕರ ಭಾಗಗಳು, ಪುಷ್ಕರ ನವಾಂಶ ಇರ್ತದೆ. ಇದು ಪುಷ್ಕರ ಭಾಗ ಅಂತ ಮೊದಲು ನೋಡೋಣ. ಅಂದರೆ ಶುಭಗ್ರಹ ಆಧಿಪತ್ಯ ಇರುವಂಥ ನವಾಂಶ. ಸೊ ಮೇಷರಾಶಿ ಅಂತಂದರೆ 30 ಡಿಗ್ರಿ. ಆ ಮೇಷರಾಶಿಯಲ್ಲಿ ನಮಗೆ 9 ಪಾದಗಳಿರ್ತದೆ. 3 ಡಿಗ್ರಿ 20 ನಿಮಿಷ ಒಂದು ಪಾದ. ಆ 9 ಪಾದವನ್ನೇ ನಾವು ನವಾಂಶ ಅಂತ ಕೂಡ ಕರಿತೇವೆ. ಆ 9 ಪಾದದಲ್ಲಿ ಭರಣಿ ನಕ್ಷತ್ರ 3ನೇ ಪಾದ ಪುಷ್ಕರ ಭಾಗ, ಅಂದರೆ ಶುಭಗ್ರಹ ಆಧಿಪತ್ಯ ಹೊಂದಿರುವಂಥ ಭಾಗ. ಅದನ್ನೇ ನಾವು ತುಲಾನವಾಂಶ ಅಂತ ಕರಿತೇವೆ. ಸೊ ನಮಗೆ ಆ ಭರಣಿ ನಕ್ಷತ್ರ ನೆನಪಿಟ್ಟುಕೊಳ್ಳಾಕ ಬರದೇ ಇದ್ದರೆ ನವಾಂಶದಲ್ಲಿ ತುಲಾನವಾಂಶ ಇರಬೇಕು. ತುಲಾನವಾಂಶ ಲಗ್ನ, ನಾವು ಲಗ್ನವನ್ನು ತಾನೇ ಆಯ್ಕೆ ಮಾಡಿಕೊಳ್ತೇವೆ. ಅದೇ ರೀತಿ ಜಾತಕದಲ್ಲಿ ನಾವು ಭರಣಿ ನಕ್ಷತ್ರವನ್ನು ಆಯ್ಕೆ ಮಾಡಿಕೊಂಡಾಗ, ಅಂದರೆ ಮೇಷರಾಶಿಯನ್ನು ಲಗ್ನವಾಗಿ ಆಯ್ಕೆ ಮಾಡಿಕೊಂಡರೆ ಇಲ್ಲಿ ನಕ್ಷತ್ರಕ್ಕೆ ಸಂಬಂಧ ಇಲ್ಲ. ಮತ್ತು ಭರಣಿ ನಕ್ಷತ್ರದಲ್ಲಿ ಮದುವೆ ಮಾಡಬಾರ್ದು. ಚಂದ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಲಗ್ನಕ್ಕೆ ಸಂಬಂಧಪಟ್ಟದ್ದು. ಒಂದು ವೇಳೆ ನೀವು ಮೇಷರಾಶಿಯನ್ನು ಲಗ್ನವಾಗಿ ಆಯ್ಕೆ ಮಾಡಿಕೊಳ್ಳುವುದಾದರೆ ನವಾಂಶೆಯಲ್ಲಿ ತುಲಾ ನವಾಂಶೆಯನ್ನು ಆಯ್ಕೆ ಮಾಡಿಕೊಂಡರೆ ಅದೇನಾಗುತ್ತೆ, ಪುಷ್ಕರ ಭಾಗ ಅಥವಾ ಪುಷ್ಕರ ನವಾಂಶ ಆಗ್ತದೆ. ಸೊ ತುಲಾನವಾಂಶ ಅಂದರೆ ಏನು, ಶುಕ್ರಾಧಿಪತಿ. ಈಗ ನೋಡಿ, ಪ್ರತಿಯೊಂದು ರಾಶಿಯಲ್ಲಿ ಕೂಡ ಒಂದು ಲಿಸ್ಟ್ ಇದೆ. ಆ ಲಿಸ್ಟಲ್ಲಿ ಎಲ್ಲ ನವಾಂಶಗಳು ಕೊಟ್ಟಿದ್ದಾರೆ. ಆ ನವಾಂಶಾಧಿಪತಿಗಳೆಲ್ಲ ಕೂಡ ಶುಭಗ್ರಹ ನವಾಂಶಗಳೇ. ಹೆಚ್ಚಿನ ಭಾಗ ನಿಮಗೆ ಎಲ್ಲದರಲ್ಲೂ ಕೂಡ ತುಲಾ, ವೃಷಭ ಈ 2 ನವಾಂಶವೇ ಬಂದಿದೆ. ಯಾಕಂದರೆ ವಿವಾಹಕ್ಕೆ ಸಂಬಂಧಪಟ್ಟದ್ದು ಮಾತ್ರ ನಾವು ಪುಷ್ಕರಾಂಶ ನೋಡ್ತೀವಿ. ಆದ ಕಾರಣ ವಿವಾಹಕ್ಕೆ ಮುಖ್ಯವಾಗಿ ಯಾವುದು ಬೇಕು, ಶುಕ್ರ ನವಾಂಶ. ಸೊ ಅದೇ ರೀತಿ ನೋಡಿ, ವೃಷಭ ರಾಶಿಯಲ್ಲಿ ವೃಷಭ ನವಾಂಶ, ಅದು ಡಿಗ್ರಿಯಲ್ಲಿ ಕೊಟ್ಟಿದ್ದೇನೆ. ನೀವು ಬೇಕಾದ್ರೆ ಕ್ಯಾಲ್ಕುಲೇಷನ್ ಯಾರಾದರೂ ಎಕ್ಸೆಲ್ ಚಾರ್ಟ್ ಪ್ರಿಪೇರ್ ಮಾಡಿಕೊಡ್ಬೇಕಾದ್ರೆ ಆ ಡಿಗ್ರೀಸನ್ನು ನೀವು ಯೂಸ್ ಮಾಡ್ಬೋದು, ಅದರ್ವೈಸ್ ಬೇಕಿಲ್ಲ.
ಮಿಥುನ ರಾಶಿ ಲಗ್ನವಾಗಿದ್ದರೆ ವೃಷಭ ನವಾಂಶ, ಕರ್ಕ ಲಗ್ನ ಆದರೆ ಕನ್ಯಾ ನವಾಂಶ, ಸಿಂಹ ಲಗ್ನ ಆಯ್ಕೆ ಮಾಡಿಕೊಳ್ಳೋದಾದರೆ ತುಲಾ ನವಾಂಶ, ಕನ್ಯಾ ಲಗ್ನ ಆಯ್ಕೆ ಮಾಡಿಕೊಳ್ಳೋದಾದರೆ ವೃಷಭ, ತುಲಾ ಲಗ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ವೃಷಭ ನವಾಂಶ, ವೃಶ್ಚಿಕ ಲಗ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಕನ್ಯಾ ನವಾಂಶ. ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ನಾವು ಯಾವುದೋ ಒಂದು ಲಗ್ನವನ್ನು ಆಯ್ಕೆ ಮಾಡ್ಕೊಳ್ತೀವಲ್ಲ, ನವಾಂಶದಲ್ಲಿ ಈ ಥರ ಲಗ್ನವನ್ನು ಆಯ್ಕೆ ಮಾಡಿಕೊಂಡರೆ ಅದನ್ನೇ ಪುಷ್ಕರ ಭಾಗ ಅಂತ ಕರಿತೇವೆ. ಪುಷ್ಕರ ಭಾಗ, ಪುಷ್ಕರ ನವಾಂಶ ಆಲ್ಮೋಸ್ಟ್ ಅಲ್ಲಿ ಒಂದೇ. ಆದರೆ ಈ ಪ್ರತಿಯೊಂದು ರಾಶಿಯಲ್ಲಿ ಕೂಡ ಹೇಳ್ತೇನೆ, ಪುಷ್ಕರ ನೆಕ್ಸ್ಟ್ ಬರುತ್ತೆ ಹೇಳ್ತೇನೆ. ಈಗ ನೋಡಿ, ಪುಷ್ಕರಾಂಶ ಅಂತಂದರೆ ಅರ್ಥ ಏನಂತಂದರೆ, ಪ್ರತಿಯೊಂದು ರಾಶಿಯಲ್ಲಿ ಕೂಡ, ಪ್ರತಿಯೊಂದು ಲಗ್ನದಲ್ಲಿ ಕೂಡ 2 ಪುಷ್ಕರಾಂಶಗಳಿರ್ತದೆ. ಪ್ರತಿಯೊಂದು ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ 2 ನವಾಂಶ ಇರ್ತದೆ, ಪುಷ್ಕರ ನವಾಂಶಗಳು. ಶುಭಗ್ರಹವನ್ನು ಆಧಿಪತ್ಯವನ್ನು ಹೊಂದಿರುವಂಥ ನವಾಂಶ. ಇಲ್ಲ ನೋಡಿ, ಅಗ್ನಿತತ್ವ ರಾಶಿಗಳು ಅಂದರೆ ಮೇಷ, ಸಿಂಹ, ಧನು ಲಗ್ನವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ತುಲಾ ನವಾಂಶ ಆಗಲಿ ಧನುರ್ನವಾಂಶ ಆಗಲಿ ಇದೆರಡೂ ಕೂಡ ಪುಷ್ಕರಾಂಶ ಆಗ್ತದೆ. ಅಂದರೆ ನವಾಂಶದಲ್ಲಿ ತುಲಾ ಲಗ್ನ ಅಥವಾ ಧನುರ್ಲಗ್ನ ಇದೆರಡೂ ಕೂಡ ಶುಭಗ್ರಹವನ್ನು ಆಧಿಪತ್ಯ ಹೊಂದಿರುವಂಥ ನವಾಂಶಗಳು. ಅದೇ ವೃಷಭ, ಕನ್ಯಾ, ಮಕರ ಲಗ್ನಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳೋದಾದರೆ ಮೀನ ಅಥವಾ ವೃಷಭ ನವಾಂಶ ಪುಷ್ಕರಾಂಶ ಆಗ್ತದೆ. ಅದೇ ರೀತಿ ಮಿಥುನ, ತುಲಾ, ಕುಂಭ ಲಗ್ನವನ್ನು ನೀವು ಆಯ್ಕೆ ಮಾಡಿಕೊಳ್ಳೋದಾದರೆ ಮೀನ ಅಥವಾ ವೃಷಭ ನವಾಂಶ ನಿಮಗೆ ಪುಷ್ಕರಾಂಶ ಆಗ್ತದೆ. ಅದೇ ರೀತಿ ಕರ್ಕ, ವೃಶ್ಚಿಕ, ಮೀನ ಆಯ್ಕೆ ಮಾಡಿಕೊಳ್ಳೋದಾದರೆ ಕರ್ಕ ನವಾಂಶ ಅಥವಾ ಕನ್ಯಾ ನವಾಂಶ ನಿಮಗೆ ಪುಷ್ಕರಾಂಶ ಆಗ್ತದೆ. ಸೊ ಈ ರೀತಿ ಪುಷ್ಕರಾಂಶವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕಾಗಿ ಇದೊಂದು ಪದ್ಧತಿ. ಇದು ಪುಷ್ಕರ ಭಾಗಗಳು, ನವಾಂಶ ಇದೆಲ್ಲ ಶುಭಗ್ರಹ ಆಧಿಪತ್ಯ ಹೊಂದಿರುವಂಥದ್ದು. ಇದನ್ನು ನೀವು ತುಂಬ ಬೈಹಾಟ್ ಮಾಡಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನವಾಂಶ ಏನಿದೆ, ನವಾಂಶವನ್ನು ಆಯ್ಕೆ ಮಾಡಿಕೊಳ್ಳೋ ಕಾಲಕ್ಕೆ ಶುಭಗ್ರಹಗಳ ನವಾಂಶೆಯನ್ನು ಆಯ್ಕೆ ಮಾಡಿಕೊಳ್ಳಿ, ಅಷ್ಟೇ, ಸಿಂಪಲ್. ಇನ್ನು ಶುಭಗ್ರಹಗಳು ಇರುವಂಥ ನವಾಂಶ ಆದರೆ ಇನ್ನೂ ಶ್ರೇಷ್ಠ. ಇದು ಪುಷ್ಕರಾಂಶ. ನಿಮಗೆ ಲಗ್ನ, ಒಳ್ಳೆಯ ಲಗ್ನ ಸಿಕ್ಕಿ ನಿಮಗೆ ಅವಕಾಶ ಇದ್ದರೆ ಇದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನೆಕ್ಸ್ಟ್, ಪಂಚಕ ಅಂತಂದರೆ ಏನು? ಪಂಚಕದ ಕ್ಯಾಲ್ಕುಲೇಷನ್ ನೋಡೋಣ. ಪಂಚಕ ಕೆಲವಿನ ಜನ ಅದನ್ನು ನೋಡ್ತಾರೆ. ಕೆಲವಿನ ದ್ರವಿಡ ಸಂಪ್ರದಾಯದಲ್ಲಿ, ಈ ಉತ್ತರ ಆಂಧ್ರ ಸಂಪ್ರದಾಯದಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಕೆಲವರು ನಮಗೆ ಅಷ್ಟು ನಾವು ನೋಡೋದಿಲ್ಲ, ಇದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ ಅಂತಂಬೋದು. ಆದರೂ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಯಾರಾದರೂ ಕೇಳಿದ್ರೆ ನೀವು ಮಾಡ್ಬೋದು. ಇಟ್ಸ್ ಎ ಕ್ಯಾಲ್ಕುಲೇಷನ್. ಸೊ ಇದು ಏನು ಮಾಡ್ತೇವೆ ಅಂತಂದರೆ 4 ವಿಚಾರವನ್ನು ತಗೊಳ್ತೇವೆ: ತಿಥಿ, ವಾರ, ನಕ್ಷತ್ರ, ಲಗ್ನ. ಮುಹೂರ್ತವನ್ನು ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಆ ಲಗ್ನ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಪ್ರತಿಯೊಂದು ತಿಥಿ ಇದು ಫಸ್ಟ್ ತೊಗೊಳ್ತೇವೆ, ತಿಥಿ ನಂಬರ್ ತೊಗೊಳ್ತೇವೆ. ನಮಗೆ ಶುಕ್ಲಪಕ್ಷ ಪಾಡ್ಯಮಿ 1, ಶುಕ್ಲಪಕ್ಷ ಬಿದಿಗೆ 2. ಅದೇ ರೀತಿ ನೀವು ಮಾಡ್ಕೊತ ಹೋದರೆ ಅಮಾವಾಸ್ಯ 30 ಬರ್ತದೆ. ಸೊ ಇದರಲ್ಲಿ ನೀವು ಆಯ್ಕೆ ಮಾಡಿಕೊಂಡುವಂಥ ಪಂಚಾಂಗ ಶುದ್ಧಿ ಏನಿದೆ, ಪಂಚಾಂಗದ ತಿಥಿ ಏನಿದೆ, ಆ ತಿಥಿ ನಂಬರ್ ಏನು ಅಂತ ತಗೊಳ್ಳಿ. ಅದೇ ರೀತಿ ವಾರದ ನಂಬರ್ ಏನು, ಪಂಚಾಂಗ ಶುದ್ಧಿ ಅವತ್ತಿನ ದಿನ ಯಾವ ವಾರ ಆಗಿದೆ ಆ ವಾರಕ್ಕೆ ನಂಬರ್ ಏನು. ಭಾನುವಾರ 1, ಸೋಮವಾರ 2, ಶನಿವಾರ 7, ಹೀಗೆ ಆ ನಂಬರ್ ತಗೊಳ್ಳಿ. ನಕ್ಷತ್ರಗಳು 27 ಇದೆ, ಯಾವ ನಕ್ಷತ್ರದಲ್ಲಿ ವಿವಾಹ ಆಗ್ತಾಯಿದೆ ಆ ನಂಬರ್ ತಗೊಳ್ಳಿ. ಅದೇ ರೀತಿ ಲಗ್ನವನ್ನು ಆಯ್ಕೆ ಮಾಡ್ಕೊಳ್ತೀವಲ್ಲ, ಮೇಷ ಲಗ್ನ 1, ವೃಷಭ ಲಗ್ನ 2, ಅದೇ 12 ಲಗ್ನ ಇದೆ. ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ನಂಬರ್ ತಗೊಳ್ಳಿ. ಸೊ ತಿಥಿ ನಂಬರ್, ವಾರ, ನಕ್ಷತ್ರ ಮತ್ತು ಮುಹೂರ್ತ ಲಗ್ನ ಇವುಗಳನ್ನೆಲ್ಲವನ್ನು ತಗೊಳ್ಬೇಕು. ತಗೊಂಡು ಅದನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಬಂದಂಥ ರಿಸಲ್ಟ್ ಏನಿದೆ ಅದಕ್ಕೆ ನೀವು 9ರಿಂದ ಡಿವೈಡ್ ಮಾಡಿ. ಸೊ ಡಿವೈಡ್ ಮಾಡಿದ ಮೇಲೆ ಎಷ್ಟು ಬರುತ್ತೆ ನೋಡಿ, 9ರಿಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಅಂದರೆ ರಿಮೈಂಡರ್ ತಗೊಳ್ಳಿ. ಶೇಷ ಅಥವಾ ರಿಮೈಂಡರ್ ಅದು ನಿಮಗೆ 9ರೊಳಗೆ ಬರುತ್ತೆ. ಅದರಲ್ಲಿ ಏನಾದರೂ 1, 2, 4, 6, 8 ಏನಾದರೂ ಬಂದರೆ ಅದು ಒಳ್ಳೆಯದಲ್ಲ ಅಂತ ಹೇಳುತ್ತೆ. ಉಳಿದದ್ದು ಒಳ್ಳೆಯದು. ಅದಕ್ಕೆ ಹೆಸರುಗಳನ್ನು ಕೊಡ್ತಾರೆ. 0 ಬಂದರೆ ಒಳ್ಳೆಯದು, 1 ಬಂದರೆ ಮೃತ್ಯು ಪಂಚಕ ಅಂತ ಕರೀತಾರೆ,
ಎರಡನೇದು ಬಂದು ಅಗ್ನಿಪಂಚಕ, 3 ಬಂದರೆ ಶುಭ, 4 ಬಂದರೆ ರಾಜಪಂಚಕ, 5 ಬಂದು ಶುಭ, 6 ಬಂದು ಚೋರಪಂಚಕ, 7 ಶುಭ, 8 ಬಂದು ರೋಗಪಂಚಕ, 9 ಶುಭ. ಈ ಥರ ಪಂಚಕ ಇದೆ. ಸೊ ಇದರಲ್ಲಿ ಏನಾಗ್ತದೆ, ಪಂಚಕದಲ್ಲಿ ಕೂಡ ಕೆಲವಿನ ಕಾರ್ಯಕ್ರಮಗಳು ಮಾಡಲ್ಲ. ಇನ್ ಕೇಸ್ ಮೃತ್ಯು ಪಂಚಕ ಬಂತು ಅಂದ್ಕೊಳ್ಳಿ, ವಿವಾಹಕ್ಕೆ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಉಳಿದದ್ದು ಬೇರೆ ಕಾರ್ಯಕ್ರಮಗಳು ಮಾಡ್ಬೋದು. ಅಗ್ನಿಪಂಚಕ ಬಂದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್, ಶಂಕುಸ್ಥಾಪನೆ, ಗೃಹ ಪ್ರವೇಶ, ಗೃಹಾರಂಭ, ಇದು ಅಷ್ಟು ಶ್ರೇಯಸ್ಕರ ಅಲ್ಲ. ರಾಜಪಂಚಕ ಆದರೆ ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಅಥವಾ ಹಣ ಸಂಪಾದನೆ, ಬಿಸ್ನೆಸ್ ರಿಲೇಟೆಡ್ಗೆ ಶ್ರೇಷ್ಠ ಅಲ್ಲ. ಚೋರಪಂಚಕ ಆದರೆ ಪ್ರಯಾಣಗಳಿಗೆ ಒಳ್ಳೆಯದಲ್ಲ. ರೋಗಪಂಚಕ ಆದರೆ ಉಪನಯನಕ್ಕೆ ಒಳ್ಳೆಯದಲ್ಲ. ಸೊ ನಾವು ವಿವಾಹಕ್ಕೆ ಎಸ್ಪೆಷಲಿ ನೋಡ್ತಾ ಇದ್ದೀವಿ, ಆದ ಕಾರಣ ಮೃತ್ಯು ಪಂಚಕ ಬಾರದೆ ನೋಡಿಕೊಳ್ಳಿ. ಸೊ ನೀವು ಯಾವಾಗ ಲಗ್ನವನ್ನು ವಿವಾಹವನ್ನು ಮಾಡಬೇಕು ಅಂತ ಡೇಟ್ ಆಯ್ಕೆ ಮಾಡಿಕೊಳ್ತೀರೋ ಆವತ್ತಿನ ದಿನ ತಿಥಿ, ವಾರ, ನಕ್ಷತ್ರ, ನೀವು ಆಯ್ಕೆ ಮಾಡಿಕೊಳ್ಳೋ ಲಗ್ನ, ಇವುಗಳನ್ನು ಆ್ಯಡ್ ಮಾಡಿ ಅದನ್ನು ಬಂದಂಥ ರಿಸಲ್ಟನ್ನು 9ಇಂದ ಡಿವೈಡ್ ಮಾಡಿದರೆ ರಿಮೈಂಡರ್ ನಿಮಗೆ ಶುಭ ಬಂದರೆ ಒಳ್ಳೆಯದು. ಸೊ ಅದು ನೋಡಿಕೊಳ್ಬೇಕು. ಮೃತ್ಯುಪಂಚಕ, ಅಗ್ನಿಪಂಚಕ, ರಾಜಪಂಚಕ, ಚೋರಪಂಚಕ, ರೋಗಪಂಚಕ ಬಾರದೆ ನೋಡಿಕೊಳ್ಳಿ. ಎರಡನೇದು ಇದು ಪಂಚಕ. ನೆಕ್ಸ್ಟ್ ಪಂಚಕ ಆದಮೇಲೆ ನಮಗೆ ಇದು ಅಭಿಜಿತ್ ಲಗ್ನ ಅಂತಂದರೆ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಅಭಿಜಿತ್ ಲಗ್ನ ಅಂತಂದರೆ ಫಸ್ಟ್ ಕ್ಯಾಲ್ಕುಲೇಷನ್ ಹೇಳ್ತೇನೆ. ಇದಕ್ಕೆ ಏನು ಅಂತ ಅದರ ಪ್ರಾಶಸ್ತ್ಯ ನಾನು ಹಿಂದೆ ಪಾಠಗಳಲ್ಲಿ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ. ಸೊ ಈ ಅಭಿಜಿತ್ ಲಗ್ನವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಭಿಜಿತ್ ಅಂತಂದರೆ ಏನಿಲ್ಲ, ಸೂರ್ಯ ಕರೆಕ್ಟಾಗಿ ಮಿಡ್ ಪಾಯಿಂಟಲ್ಲಿ ಇರಬೇಕು. ನಮ್ಮ ಅಂದರೆ ಏನು 10ನೇ ಮನೆಯಲ್ಲಿರೋದನ್ನು ನಾವು ಅಭಿಜಿತ್ ಲಗ್ನ ಅಂತ ಕರಿತೇವೆ. ಅಭಿಜಿತ್ ಲಗ್ನದಲ್ಲಿ ಈ ಅಭಿಜಿತ್ ಲಗ್ನವನ್ನು ಕ್ಯಾಲ್ಕುಲೇಟ್ ಮಾಡೋ ಕಾಲಕ್ಕೆ ನಮಗೆ ಸೂರ್ಯೋದಯ, ಸೂರ್ಯಾಸ್ತಮಯ 2 ಬೇಕು. ಸೊ ಕರೆಕ್ಟಾಗಿ ಮಿಡ್ ಪಾಯಿಂಟಲ್ಲಿ ಸೂರ್ಯ ಇದ್ದರೆ ಅದನ್ನು ಅಭಿಜಿತ್ ಲಗ್ನ ಅಂತೇವೆ. ಇದು ಬರೀ ಸೂರ್ಯಗೆ ಸಂಬಂಧಪಟ್ಟದ್ದು ಮಾತ್ರ, ಬೇರೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಸೊ ಇಲ್ಲಿ ಸೂರ್ಯಾಸ್ತಮಯ, ಸೂರ್ಯೋದಯವನ್ನು ಎರಡನ್ನೂ ಆ್ಯಡ್ ಮಾಡಿದರೆ ನಿಮಗೇನಾಗ್ತದೆ, ದಿನಮಾನ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮಯ ದಿನಮಾನ ಎಷ್ಟಿದೆ ಅಂತ ಒಂದು ಬರುತ್ತದೆ. ಸೊ ಅದನ್ನು ಮಿಡ್ ಪಾಯಿಂಟ್ ಮಾಡಿದರೆ ಕರೆಕ್ಟಾಗಿ ಮಧ್ಯಾಹ್ನ ಬರ್ತದೆ. ಸೊ ಸೂರ್ಯೋದಯಕ್ಕೂ ಸೂರ್ಯಾಸ್ತಮಯಕ್ಕೂ ಮಧ್ಯೆ ಇರೋದೇ ಮಧ್ಯಭಾಗ, ಸೂರ್ಯ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಇರ್ತಾನೆ. ಅದಕ್ಕೆ ನಾವೇನು ಮಾಡ್ತೀವಿ, ಆ ಮಿಡ್ ಪಾಯಿಂಟ್ ಬೇಕಾದರೆ ಎರಡನ್ನು ಆ್ಯಡ್ ಮಾಡಿ 2ರಿಂದ ಡಿವೈಡ್ ಮಾಡಿದರೆ ನಮಗೆ ಎಕ್ಸಾಕ್ಟ್ಲಿ ಆಫ್ಟರ್ನೂನ್ ಯಾವಾಗ ಲೋಕಲ್ ನೂನ್ ಟೈಮ್ ಅಂತಂದು ಗೊತ್ತಾಗ್ತದೆ, ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್. ನಂತರ ನಮಗೆ ಅಭಿಜಿತ್ ಮುಹೂರ್ತ ಬೇಕು. ಮುಹೂರ್ತ ಅಂತಂದರೆ ಏನು, 48 ನಿಮಿಷ ತಾನೇ. ನಮಗೆ ಆ 48 ನಿಮಿಷದಲ್ಲಿ ನಮಗೆ ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಸೇಮ್ ಇಲ್ಲಿ ಒಂದು ದಿನಕ್ಕೆ 30 ಮುಹೂರ್ತಗಳಿರ್ತದೆ. ಆ 30 ಮುಹೂರ್ತಗಳಲ್ಲಿ ಬೆಳಗ್ಗೆ 15 ಮುಹೂರ್ತ, ಮಧ್ಯಾಹ್ನ 15 ಮುಹೂರ್ತ. ನಾವು ಸೂರ್ಯೋದಯದಿಂದ ಸೂರ್ಯಾಸ್ತಮಯದವರೆಗೂ 15 ಮುಹೂರ್ತಗಳಿರ್ತದೆ. ಆ 15 ಮುಹೂರ್ತದ ಸಮಯವನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಏನು ಮಾಡ್ತೇವೆ, ಸನ್ಸೆಟ್ ಮೈನಸ್ ಸನ್ರೈಸ್ ಡಿವೈಡೆಡ್ ಬೈ 15. ಇಲ್ಲಿ 30 ಅಂತಿದೆ. 30 ಅಂತ ಯಾಕೆ ಹೇಳ್ತೇನೆ. ಸೊ ಇದು 30 ಅಂತ ಬರೆಯೋದಕ್ಕಿಂತಲೂ ಇನ್ನೊಂದು ರೀತಿಯಲ್ಲಿ ಬರೆಯೋದು ಉತ್ತಮ. ನಾನು ಅದನ್ನು 30 ಅಲ್ಲದೆ 15 ಇಂಟು 2 ಅಂತ ಹಾಕ್ತೇನೆ. ಆ್ಯಕ್ಚುಲಿ 15 ಹಾಕಿದರೆ ಏನಾಗುತ್ತೆ ಅಂದರೆ ಬೆಳಗ್ಗೆ 15 ಮುಹೂರ್ತ ಅಲ್ವ, ಆ 15 ಮುಹೂರ್ತಕ್ಕೆ ನಮಗೆ ಎಷ್ಟು ಸಮಯ ಬರ್ತದೆ, 48 ನಿಮಿಷ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್. ಆದರೆ ಬೇಸಿಗೆಯಲ್ಲಿ ಏನಾಗ್ತದೆ, ದಿನಮಾನ ಜಾಸ್ತಿ ಆಗ್ತದೆ, ಬೆಳಗ್ಗೆ ಜಾಸ್ತಿ ಇರ್ತದೆ. ವಿಂಟರಲ್ಲಿ ಏನಾಗುತ್ತೆ, ದಿನಮಾನ ಕಡಿಮೆ ಇರ್ತದೆ. ಸೊ 40 ನಿಮಗೆ ಬಿಸಿಲು ಕಾಲ ಆದರೆ 48 ನಿಮಿಷಕ್ಕೂ ಜಾಸ್ತಿ ಬರ್ತದೆ ಮುಹೂರ್ತ. ಚಳಿಗಾಲ ಆದರೆ ನಿಮಗೆ ದಿನಮಾನ ಕಡಿಮೆ ಆಗುತ್ತೆ, ಆದ ಕಾರಣ 48 ನಿಮಿಷಕ್ಕೂ ಕಡಿಮೆ ಬರುತ್ತೆ. ಸೊ ಹಾಗೆ ನಮಗೆ ಎಷ್ಟು ಮುಹೂರ್ತ ಅಂತ ಫಸ್ಟ್ ತಿಳ್ಕೊಡ್ತೇವೆ. ತಿಳ್ಕೊಂಡ ಮೇಲೆ ಆ ಮುಹೂರ್ತನ ಏನು ಮಾಡ್ತೇವೆ, ಮತ್ತೆ ಅರ್ಧ ಭಾಗ ಮಾಡಬೇಕು. ಮುಹೂರ್ತವನ್ನು ಏನು ಮಾಡ್ತೇವೆ, ಈ ಲೋಕಲ್ ನೂನ್ ಟೈಮ್ ಏನಿದೆ
ಅದಕ್ಕೆ ಅರ್ಧ ಭಾಗ ಆ್ಯಡ್ ಮಾಡಬೇಕು, ಅರ್ಧ ಭಾಗ ತೆಗೆದು ಬಿಡಬೇಕು. ಯಾಕಂದರೆ ಲೋಕಲ್ ಮೀನ್ ಟೈಮ್ ಅಂದರೆ ಮಿಡ್ ಪಾಯಿಂಟ್. ಆ ಮಿಡ್ ಪಾಯಿಂಟಿಗೆ ಈ ಕಡೆ ಆ ಕಡೆ ಮಾಡಬೇಕಾದ ಕಾರಣ ನಾವೇನು ಮಾಡ್ತೇವೆ, ಆ ಮುಹೂರ್ತವನ್ನು ಮತ್ತೆ ಇನ್ನೊಂದು ಸಲ ಅರ್ಧ ಭಾಗ ಮಾಡ್ತೇವೆ. ಅದಕ್ಕೆ ನಾವು ಅಲ್ಲಿ 30 ಅಂತ ಹಾಕಿದ್ವಿ. ಸೊ ಸೂರ್ಯೋದಯದಿಂದ ಸೂರ್ಯಾಸ್ತಮಯದವರೆಗೂ 15 ಭಾಗ ಮಾಡಿದರೆ ನಿಮಗೆ ಮುಹೂರ್ತ ಸಮಯ ಬರುತ್ತೆ. ಅದನ್ನು ಮತ್ತೆ 2 ಭಾಗ ಮಾಡಿದರೆ ಎಕ್ಸಾಕ್ಟ್ಲಿ ಆ ಮುಹೂರ್ತದಲ್ಲಿ ಕೂಡ ಮಿಡ್ ಪಾಯಿಂಟ್ ಬರ್ತದೆ. ಸೊ ಆವಾಗ ಏನು ಮಾಡ್ತೇವೆ, ಅದನ್ನು ಈ ಸೂರ್ಯೋದಯ ಈ ಒಂದು ಲೋಕಲ್ ನೋನ್ ಟೈಮ್ ಏನಿದೆ ಅದಕ್ಕೆ ಅದನ್ನು ಒಂದು ಸಲ ಆ್ಯಡ್ ಮಾಡ್ತೇವೆ, ಒಂದು ಸಲ ಡಿವೈಡ್ ಮಾಡ್ತೇವೆ. ಸೊ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ನೋಡಿ, ಒಂದು ಡೇಟ್ ತೊಗೊಂಡಿದ್ದೇನೆ. ಅವತ್ತು ಸೂರ್ಯೋದಯ 6:25, ಸೂರ್ಯಾಸ್ತಮಯ ಸಂಜೆ 5:46. ಆಲ್ಮೋಸ್ಟ್ ಆಲ್ ನವಂಬರ್ ಅಂದರೆ ಏನು, ದಿನಮಾನ ಕಡಿಮೆ ಇರ್ತದೆ, ರಾತ್ರಿಮಾನ ಜಾಸ್ತಿ ಇರ್ತದೆ. ಸೊ ನಿಮಗೆ ದಿನಮಾನ ನೋಡಿ, ದಿನಮಾನ 11:21, ರಾತ್ರಿಮಾನ ಏನಾಗುತ್ತೆ 12:39. ಸೊ ದಿನಮಾನಕ್ಕಿಂತಲೂ ರಾತ್ರಿಮಾನ ಜಾಸ್ತಿ ಇದೆ. ಸೊ ಇವಾಗ ನಾವೇನು ಮಾಡಬೇಕು, ಎಕ್ಸಾಕ್ಟ್ಲಿ ಲೋಕಲ್ ನೋನ್ ಟೈಮ್ ತಿಳ್ಕೊಳ್ಬೇಕು. ಅಂದರೆ ಏನು, ಸೂರ್ಯಾಸ್ತಮಯ ಪ್ಲಸ್ ಸೂರ್ಯೋದಯ ಬೈ 2 ಮಾಡಿದರೆ ಏನಾಗ್ತದೆ, ಸೂರ್ಯಾಸ್ತಮಯ ಎಷ್ಟು ಗಂಟೆಗೆ 5:46, ಸೂರ್ಯೋದಯ 6:25. ನೀವು ಮಾಡಿದರೆ ಏನಾಗುತ್ತೆ, ಕರೆಕ್ಟಾಗಿ ಮಿಡ್ ಪಾಯಿಂಟ್ ಯಾವಾಗ ಅಂದರೆ 12:05 ಬರ್ತದೆ, 30 ಸೆಕೆಂಡ್ ಮಿಡ್ ಪಾಯಿಂಟ್. ಈಗ ನಮಗೆ ಅಭಿಜಿತ್ ಮುಹೂರ್ತ ಬೇಕಲ್ವಾ. ಮುಹೂರ್ತ ಅಂತಂದರೆ ಏನು, 48 ನಿಮಿಷ. ಸೊ ಅದಕ್ಕೆ ಫಸ್ಟ್ ಏನು ಮಾಡ್ತೇವೆ, ಆ ಮುಹೂರ್ತ ಸಮಯ ಎಷ್ಟು ಬರುತ್ತೆ ಅಂತ ನೋಡ್ತೇವೆ. ಅದಕ್ಕೆ ಅಭಿಜಿತ್ ಲಿಖನವನ್ನು ಮಾಡೋ ಕಾಲಕ್ಕೆ ಈ ಸೂರ್ಯಾಸ್ತಮಯದಿಂದ ಸೂರ್ಯೋದಯವನ್ನು ತೆಗೆದುಬಿಡಿ. ಸೂರ್ಯಾಸ್ತಮಯದಿಂದ ಸೂರ್ಯೋದಯವನ್ನು ತೆಗೆದುಬಿಟ್ರೆ ನಿಮಗೆ ಏನಾಗ್ತದೆ, ಎಕ್ಸಾಕ್ಟ್ಲಿ ಮಿಡಿಲಲ್ಲಿ ಎಷ್ಟು ಇದೆ ಅಂತ ಗೊತ್ತಾಗ್ತದೆ. ಅದನ್ನು ನೀವು 30 ಡಿವೈಡ್ ಮಾಡಿದರೆ ನಿಮಗೆ ಮುಹೂರ್ತ ಮಿಡ್ ಪಾಯಿಂಟ್ ಬರುತ್ತೆ. 22 ನಿಮಿಷ ಅಂದರೆ ಏನು, ಈ ಲೋಕಲ್ ನೋನ್ ಟೈಮ್ಗೆ 22 ನಿಮಿಷ ತೆಗೆದು ಬಿಡಬೇಕು ಮತ್ತು 22 ನಿಮಿಷ ಆ್ಯಡ್ ಮಾಡಬೇಕು. ಈಗ 12:05 ಅಲ್ವಾ, ಇದರಲ್ಲಿ 22 ನಿಮಿಷ ತೆಗೆದುಬಿಟ್ರೆ ಏನಾಗುತ್ತೆ, 11:42 ಆಗ್ತದೆ. ಅದೇ ಇನ್ನೊಂದು ಸಲ 22 ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 12:28 ಆಗ್ತದೆ. ಸೊ 11:42 12:28 ಅಭಿಜಿತ್ ಲಗ್ನ. ಇದು ಕ್ಯಾಲ್ಕುಲೇಷನ್ ಮಾಡೋ ಪದ್ಧತಿ. ಸೊ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರದೇ ಇದ್ದರೆ ಜಸ್ಟ್ ಬಿಟ್ಬಿಡಿ. ನಿಮಗೆ ಪ್ರತಿಯೊಂದು ಸಾಫ್ಟ್ವೇರಲ್ಲಿ ಕೂಡ ಅಭಿಜಿತ್ ಲಗ್ನ ಎಷ್ಟು ಗಂಟೆಗೆ ಅಂತ ಕೊಡ್ತಾನೆ, ಅದನ್ನು ನಿಮಗೆ ನಾನು ಆ್ಯಪಲ್ಲಿ ತೋರಿಸ್ತೇನೆ. ಸೊ ನೀವೇನು ಕ್ಯಾಲ್ಕುಲೇಷನಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಮುಖ್ಯವಾಗಿ ಏನು ಮಾಡ್ತೇವೆ, ಈ ಅಭಿಜಿತ್ ಲಗ್ನವನ್ನು ವಿವಾಹಕ್ಕೆ ಉಪನಯನಕ್ಕೆ ಶ್ರೇಷ್ಠ ಅಲ್ಲ. ವಿವಾಹಕ್ಕಂತೂ ಶ್ರೇಷ್ಠ ಅಲ್ಲ. ಯಾಕೆಂತಂದರೆ ಶುಕ್ರಗೆ ಸಂಬಂಧಪಟ್ಟ ಕಾರ್ಯ ಆದ ಕಾರಣ ಸೂರ್ಯನ ಕಾಂಟ್ರಿಬ್ಯೂಷನ್ ಹೆಚ್ಚು ಬೇಕಿಲ್ಲ. ಉಪನಯನ ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟ ಕಾರ್ಯ ಆದ ಕಾರಣ ಸೂರ್ಯನ ಕಾಂಟ್ರಿಬ್ಯೂಷನ್ ಹೆಚ್ಚಿಲ್ಲ. ಈ ಎರಡನ್ನು ಬಿಟ್ಟು ಉಳಿದದ್ದಕ್ಕೆ ನಾವು ಅಭಿಜಿತ್ ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸೊ ವಿವಾಹ ಮುಹೂರ್ತದಲ್ಲಿ, ಉಪನಯನ ಮುಹೂರ್ತದಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಡಿ. ಯಾವಾಗ ಮಾಡಬೇಕಾಗಿ ಬರುತ್ತೆ ಅಂತಂದರೆ, ವಿವಾಹ ಮುಹೂರ್ತ ತಪ್ಪಿ ಹೋಯಿತು, ಬೇರೆ ಆಲ್ಟರ್ನೇಟ್ ಇಲ್ಲ, ಕನಿಷ್ಠ ಪಕ್ಷ ನಾವು ಅಭಿಜಿತ್ ಲಗ್ನದಲ್ಲಿ ಮಾಡ್ಬೋದು. ಅಷ್ಟೇ ಆಗಲಿ, ನೀವು ಮೇಯ್ನ್ ಸ್ಟ್ರೀಮಲ್ಲೇ ಅಭಿಜಿತ್ ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳೋಂಗಿಲ್ಲ. ವಿವಾಹ ನಿಂತು ಹೋಗ್ತಾ ಇದೆ, ಸೊ ಇನ್ನು ಬೇರೆ ಮುಹೂರ್ತವೇ ಇಲ್ಲ ಅಂತಂಬೋ ಸಮಯದಲ್ಲಿ ಅಭಿಜಿತ್ ಲಗ್ನವನ್ನು ಕೊನೆ ಪಕ್ಷ ಆಯ್ಕೆ ಮಾಡಿಕೊಳ್ತಾರೆ. ಅದು ಅಷ್ಟು ಶ್ರೇಷ್ಠ ಅಂತ ಅಲ್ಲ. ಇದು ಅಭಿಜಿತ್ ಲಗ್ನಕ್ಕೆ ಸಂಬಂಧಪಟ್ಟ ಮುಹೂರ್ತ ವಿಚಾರ. ಈಗ ನಾವು ಕಳೆದ ಬಾರಿ ನಾವು ಮಾಡಿದ್ವಲ್ಲ, ಒಂದು ಮುಹೂರ್ತವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ರೀತಿ ಇವತ್ತು ಕೂಡ ಒಂದು ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಆ ಮಾಡೋ ಕಾಲಕ್ಕೆ ನಾವು ಈ ಎಕ್ಸೆಲ್ ಶೀಟ್ ಅಲ್ಲದೆ ಮೊಬೈಲ್ ಆ್ಯಪ್ ಹೇಗೆ ಮಾಡಬೇಕು ಅಂತಂಬುದನ್ನು ನಿಮಗೆ ತೋರಿಸ್ತೇನೆ. ನೀವು ಅದಕ್ಕೇನು ಮಾಡಬೇಕು, ಪ್ಲೇಸ್ಟೋರ್, ನಿಮಗೆ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಪ್ಲೇಸ್ಟೋರಲ್ಲಿ ನಿಮಗೆ ಜ್ಯೋತಿಷ್ ಆ್ಯಪ್ ಅಂತ ಒಂದು ಸಿಗುತ್ತೆ. ಈ ಜ್ಯೋತಿಷ್ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ. ಅದೇ ರೀತಿ ಐಫೋನ್ ಯೂಸರ್ಸ್ ಯಾರು ಇದ್ದರೆ ಅವರಿಗೂ ಒಂದು ಆ್ಯಪ್ ಇದೆ. ಆ್ಯಪ್ ಸ್ಟೋರಿಗೆ ಹೋಗಿ, ಆ್ಯಪ್ ಸ್ಟೋರಲ್ಲಿ ನಿಮಗೆ ಫ್ರೀ ಒಂದು ಆ್ಯಪ್ ಇದೆ. ಸೊ ಅದನ್ನು ನೀವು ಮಾಡ್ಬೋದು. ಅಹೋರಾತ್ರ ಅಂತ ಈ ಒಂದು ಆ್ಯಪ್ ಇದೆ. ಇದು ಫ್ರೀ ಆ್ಯಪ್, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ.
ಒಂದು ನಿಮಿಷ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಒಂದೇ ಒಂದು ನಿಮಿಷ. HORATR ಕರೆಕ್ಟ್ ಇದೆ. ಆ್ಯಪ್ ಸ್ಟೋರ್, ಸಾರಿ ಆ್ಯಪೆಲ್ಲ ಹೊಡೆದಿಲ್ಲ. ಒಂದು ನಿಮಿಷ. ಸೊ ಆ್ಯಪಲ್ ಆ್ಯಪ್ ಸ್ಟೋರಿಗೆ ಹೋಗೋಣ. ಓಕೆ, ಸೊ ಇಲ್ಲಿ ಯಾಕೋ ನ್ಯಾವಿಗೇಟ್ ಮಾಡಲಿಕ್ಕೆ ಆ್ಯಪ್ ಸ್ಟೋರ್ ಬರ್ತಾ ಇಲ್ಲ. ಓಕೆ, ಆ್ಯಪ್ ಸ್ಟೋರ್ ಯಾಕೋ ಪಾಪಪ್ ಆಗ್ತಾ ಇಲ್ಲ. ಓಕೆ, ಸೊ ಆ್ಯಪ್ ಸ್ಟೋರಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಕ್ಲಾಸಲ್ಲಿ ನಾನು ಮಾಡ್ತೇನೆ. ಜಸ್ಟ್ ಈ ಆ್ಯಂಡ್ರಾಯ್ಡ್ಗೆ ಸಂಬಂಧಪಟ್ಟ ಜ್ಯೋತಿಷ್ಯ ಆ್ಯಪನ್ನು ಹೇಗೆ ಯೂಸ್ ಮಾಡಬೇಕು ಹೇಳ್ಕೊಡ್ತೇನೆ. ಅದೇ ರೀತಿ ಜ್ಯೋತಿಷ್ಯ ಈ ಒಂದು ಜಗನ್ನಾಥ ಹೋರದಲ್ಲಿ ಕೂಡ ಕಂಪ್ಯೂಟರ್ ಸಾಫ್ಟ್ವೇರ್ ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ. ಬಟ್ ಕಂಫರ್ಟಬಲ್ ಯಾವುದು ಅಂತಂದರೆ ಕಂಪ್ಯೂಟರ್ ಸಂಬಂಧಪಟ್ಟ ಸಾಫ್ಟ್ವೇರ್ ತುಂಬ ಕಂಫರ್ಟಾಗಿರುತ್ತೆ. ಉಳಿದದ್ದು ಏನಂತಂದರೆ ಅಷ್ಟು ಕಂಫರ್ಟಾಗಿರಲ್ಲ. ಸೊ ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಸೊ ಈಗ ನಾವು ಮೊಬೈಲ್ ಸಾಫ್ಟ್ವೇರಿಗೆ ಹೋಗೋಣ. ಓಕೆ, ಇದೊಂದು ನೋಡಿ, ಇದೊಂದು ಆ್ಯಂಡ್ರಾಯ್ಡ್ ಎಮ್ಯುಲೇಟರ್. ನಾನೀಗ ನಿಮಗೆ ತೋರಿಸ್ತಾ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಲ್ಲ, ಇದು ಒಂದು ಆ್ಯಂಡ್ರಾಯ್ಡ್ ಎಮ್ಯುಲೇಟರ್. ಕಂಪ್ಯೂಟರಲ್ಲೇ ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮೊಬೈಲ್ ಫೋನಲ್ಲೂ ಸೇಮ್ ಇದೇ ಥರ ಬರುತ್ತೆ. ಸೊ ಜ್ಯೋತಿಷ್ ಆ್ಯಪ್ ಅಂತ ಇಲ್ಲಿ ನಿಮಗೆ ಕಾಣುತ್ತೆ. ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ನಿಮಗೆ ಈ ರೀತಿ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಹಾರೋಸ್ಕೋಪ್, ಪಂಚಾಂಗ ಮುಹೂರ್ತ, ಗೋಚಾರ, ಹಾರೋಸ್ಕೋಪ್ ಮ್ಯಾಚಿಂಗ್, ಪಂಚಾಂಗ ಇದೆಲ್ಲ ಕೂಡ ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ಇವತ್ತಿನ ಪ್ರಾಕ್ಟೀಸಿಗೆ ನಮಗೇನು ಬೇಕೋ ಅದನ್ನು ಮಾತ್ರವೇ ನಾವು ಇವತ್ತಿನ ದಿನ ನೋಡೋಣ. ಸೊ ಇದರಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಫಸ್ಟ್ ಹಾರೋಸ್ಕೋಪ್ ಅಂತ ತಗೊಳ್ಳಿ, ಅಥವಾ ಹಾರೋಸ್ಕೋಪಿಗಿಂತಲೂ ಪಂಚಾಂಗ ಅಂತ ಇರುತ್ತೆ, ಅದನ್ನು ತಗೊಳ್ಳಿ. ಸೊ ಪಂಚಾಂಗ ಮುಹೂರ್ತ, ಇದರಲ್ಲಿ ನಿಮಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲ ಕಾಣುತ್ತೆ. ಸೊ ನೀವು ಇಲ್ಲಿ ಮಾಡಬೇಕಾದೇನು, ಜಸ್ಟ್ ನ್ಯಾವಿಗೇಟ್ ಮಾಡ್ಬೋದು. ಇಲ್ಲಿ ನೋಡಿ 2 ಆ್ಯರೋ ಬಟನ್ಸ್ ಇದೆ. ಸೊ ಇದು ಆ್ಯರೋ ಬಟನ್ನ ನ್ಯಾವಿಗೇಟ್ ಮಾಡ್ಬೋದು, ಅಥವಾ ಮೇಲೆ ಪೆನ್ಸಿಲ್ ಬಟನಲ್ಲಿ ನೀವು ಟೈಪ್ ಮಾಡಿಕೊಳ್ಬೋದು. ನಿಮಗೇನು ಬೇಕಾದರೂ ಆ ಡೇಟನ್ನು ಟೈಪ್ ಮಾಡಿಕೊಳ್ಬೋದು. ಸೊ ನಿಮಗೆ ಎಕ್ಸಾಕ್ಟ್ಲಿ ಏನಾದರೂ ಡೇಟ್ ಗೊತ್ತಿದ್ರೆ ಆ ಡೇಟ್ ಹಾಕಿಕೊಳ್ಳಿ. ಸೊ ನಾನು ಆಶ್ವಯುಜ ಮಾಸದಿಂದ ನಾನು ಮಾಡ್ತೇನೆ, ಒಂದು ನೋಡ್ತೇನೆ ಡೇಟ್. ಆಶ್ವಯುಜ ಮಾಸ ಯಾವ ಶುರುವಾಗುತ್ತೆ, ಮೇ ಬಿ 16 ಅಕ್ಟೋಬರ್ 2024 ಹಾಕಿದ್ದೇನೆ. ಸಮಯ ನೀವು ಇಲ್ಲಿ ಸಮಯ ಕೂಡ ಹಾಕಿ ಆಯ್ಕೆ ಮಾಡಿಕೊಡ್ಬೋದು. ಸೊ ಸಮಯ ಏನು ಪಂಚಾಂಗದಲ್ಲಿ ಬೇಕಿಲ್ಲ, ಇಲ್ಲಿ ಯಾವ ಊರಿಗೆ ಬೇಕು ಅಂತೇಳಿ ಆ ಪ್ಲೇಸನ್ನು ಆ್ಯಡ್ ಮಾಡಿಕೊಂಡು ಡನ್ ಓದ್ತೀವಿ. ಸೊ ಅವತ್ತು ಶುಕ್ಲ ಪಕ್ಷ ಚತುರ್ದಶಿ ಭಾದ್ರಪದ ಮಾಸ. ಸೊ ಇದೇನು ಮಾಡ್ತೀವಿ, ಜಸ್ಟ್ ಇದನ್ನು ನ್ಯಾವಿಗೇಟ್ ಮಾಡಿ, ಬಟನ್ ಪ್ರೆಸ್ ಮಾಡಿ ನೋಡಿ. ಸೊ ಶುಕ್ಲ ಪಕ್ಷ ಚತುರ್ದಶಿ ಹುಣ್ಣಿಮೆ. ಸೊ ಆ್ಯಡ್ ಮಾಡ್ತಾಯಿದ್ರೆ ನಿಮಗೆ ಕೃಷ್ಣ ದ್ವಿತೀಯ, ಓಕೆ ಸಾರಿ ಶುಕ್ಲ, ಇದು ಆಶ್ವಯುಜ ಮಾಸವೇ ಬರ್ತದೆ. ಒಂದು ನಿಮಿಷ. ಮತ್ತು ಯೋಗ, ಸನ್ಸೆಟ್, ಸೈಡೀರಿಯಲ್, ವೇದಿಕ್ ಮಾಸ. ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾನೆ ಇಲ್ಲಿ ನೋಡಿ. ಆಶ್ವಯುಜ ಮಾಸ, ಚಂದ್ರಮಾಸ, ಆಶ್ವಯುಜ ಮಾಸ ಬರ್ತಾ ಇದೆ. ನಾವು ಅಮಾವಾಸ್ಯ ಅಂತ ಪಂಚಾಂಗವೇ ನಾವು ಬಳಸ್ತೇವೆ. ನಿಮಗೆ ನಾರ್ತ್ ಇಂಡಿಯಾಗೆ ಹೋದರೆ ಪೌರ್ಣಿಮಾ ಅಂತ ಪಂಚಾಂಗ ಇರ್ತದೆ. ಸೊ ನಾವು ಬಳಸೋದು ಅಮಾವಾಸ್ಯೆ ಅಂತ. ಸೊ ಆಶ್ವಯುಜ ಮಾಸವೇ ಇದೆ. ಸೊ ಈ ಆಶ್ವಯುಜ ಮಾಸದಲ್ಲಿ ನಾವಿನ್ನು ಪ್ರಾರಂಭಕ್ಕೆ ಹೋಗೋಣ. ಸೊ ಈಗೇನಿದೆ, ತಿಥಿ ಕೃಷ್ಣ ಪಕ್ಷ ತೃತೀಯ ಅಲ್ವಾ, ಇನ್ನೊಂದು 15 ದಿನ ಹಿಂದಕ್ಕೆ ಹೋಗೋಣ.
ಅಕ್ಟೋಬರ್ 1ರಿಂದ ನೋಡೋಣ ಏನೇನು ಬರುತ್ತೆ ಅಂತಂಬೋದು. ಸೊ ಅಕ್ಟೋಬರ್ 1 ಏನಾಗ್ತದೆ, ನಿಮಗೆ ಭಾದ್ರಪದ ಮಾಸ ಬರ್ತದೆ. ಸೊ ಕೆಳಗೆ ನೀವು ನೋಡಿ, ಭಾದ್ರಪದ ಮಾಸ. ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿ. ನ್ಯಾವಿಗೇಟ್ ಮಾಡಿ, ಕೃಷ್ಣ ಪಕ್ಷ ಅಮಾವಾಸ್ಯೆ. ಸೊ ಇಲ್ಲಿಂದ ನಿಮಗೆ 3ನೇ ತಾರೀಕಿಂದ ಆಶ್ವಯುಜ ಮಾಸ ಶುರುವಾಗ್ತದೆ. ಶುಕ್ಲ ಪಕ್ಷ ಪ್ರತಿಪತ್. ಸೊ ಪ್ರತಿಪತ್ ನಾವೇನು ಮಾಡಲ್ಲ. ಸೊ ನೆಕ್ಸ್ಟ್ ಇನ್ನೊಂದಿನ ನ್ಯಾವಿಗೇಟ್ ಮಾಡಿ, ಶುಕ್ಲ ಪಕ್ಷ ದ್ವಿತೀಯ ಓಕೆ, ನಂತರ ಚಿತ್ತಾ ನಕ್ಷತ್ರ, ನಂತರ ಸ್ವಾತಿ ನಕ್ಷತ್ರ ಬರುತ್ತೆ. ವಾರ ಶುಕ್ರವಾರ. ಸೊ ದ್ವಿತೀಯ ಅಂದಮೇಲೆ ಇದನ್ನು ನೀವು ಬೇಕಾದ್ರೆ ನೋಡ್ಬೋದು. ಬಟ್ ಏನಂತಂದರೆ ನಿಮಗೆ ಅದು ಉಳಿದದ್ದೆಲ್ಲ ವೈದ್ಯುತಿ ಯೋಗ, ವಿಷ್ಕಂಭಕರಣ. ಸೊ ವೈದ್ಯುತಿ ಯೋಗದಲ್ಲೂ ನಾವು ಮಾಡಲ್ಲ, ವಿಷ್ಕಂಭಕರಣದಲ್ಲೂ ಮಾಡಲ್ಲ. ಸೊ ತಿಥಿ ವಾರ ನಕ್ಷತ್ರ ಓಕೆ, ಯೋಗ ಕರ್ಣ ಅಷ್ಟು ಒಳ್ಳೆಯದಲ್ಲ. ಕರ್ಣ ಓಕೆ, ಬಾಲವಕರ್ಣ. ಯೋಗ ಬಂದು ವೈದ್ಯುತಿ ಯೋಗ ನಾವು ಏನು ಮಾಡಲ್ಲ. ಸೊ ಮತ್ತೆ ನ್ಯಾವಿಗೇಟ್ ಮಾಡಿ. ಸೊ 5ನೇ ತಾರೀಕು ಚತುರ್ಥಿ ಬರುತ್ತೆ, ಬೇಡ. ಸಾರಿ, 5ನೇ ತಾರೀಕು ಒಂದು ತೃತೀಯ. ನಿಮಗೆ ನಕ್ಷತ್ರ ಇಲ್ಲಿ ನೋಡಿ, ತಿಥಿ ಅದು ಟೈಮ್ ಕೂಡ ಕೊಡ್ತಾನೆ. ಒಂದು ವೇಳೆ ಒಂದೇ ದಿನದಲ್ಲಿ 2 ಬದಲಾಗೋಂಗಿದ್ರೆ ಬದಲಾಗೋದನ್ನು ಕೂಡ ಸೂಚನೆ ಮಾಡ್ತದೆ. ಶನಿವಾರ 5ನೇ ತಾರೀಕು ಶನಿವಾರ ಬರುತ್ತೆ, ಬೇಡ. ನೆಕ್ಸ್ಟ್ 6ನೇ ತಾರೀಕು ಭಾನುವಾರ ಓಕೆ. ಶುಕ್ಲ ಪಕ್ಷ ತೃತೀಯ ಸೂರ್ಯೋದಯಕ್ಕಿದೆ ಓಕೆ. ವಿಶಾಖ ನಕ್ಷತ್ರ. ಸೊ ವಿಶಾಖ ನಕ್ಷತ್ರದ ನಾವು ಶುಭ ಕಾರ್ಯ ಮಾಡಲ್ಲ. ನೆಕ್ಸ್ಟ್ 7ನೇ ತಾರೀಕು ಶುಕ್ಲ ಪಕ್ಷ ಚತುರ್ಥಿ ಬರುತ್ತೆ, ಸೋಮವಾರ. ಸೊ ಚವಿತಿ ನಾವು ಮಾಡಲ್ಲ. ನೆಕ್ಸ್ಟ್ ಮಂಗಳವಾರ ಆಗಿಬಿಡುತ್ತೆ, ಬೇಡ. 9ನೇ ತಾರೀಕು ಬುಧವಾರ ಷಷ್ಠಿ ಬರುತ್ತೆ, ಅದು ಬೇಡ. 10ನೇ ತಾರೀಕು ಬಂದು ಗುರುವಾರ ಚೆನ್ನಾಗಿದೆ, ಸಪ್ತಮಿ ಓಕೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ನಾವೇನು ಶುಭ ಕಾರ್ಯ ಮಾಡಲ್ಲ. ಸೊ ನೆಕ್ಸ್ಟ್ ಶುಕ್ರವಾರ ಅಷ್ಟಮಿ ಬರುತ್ತೆ, ಬೇಡ. ನೆಕ್ಸ್ಟ್ ನವಮಿ ಬೇಡ. ದಶಮಿ ಭಾನುವಾರ ದಶಮಿ, ಧನಿಷ್ಠಾ ನಕ್ಷತ್ರ, ಶತಭಿಷ ನಂತರ ಬರುತ್ತೆ. ಯೋಗ ಬಂದು ಶೂಲ ಯೋಗ. ಸೊ ಶೂಲ ಯೋಗ ಒಳ್ಳೆಯದಲ್ಲ. ಸೊ ನೆಕ್ಸ್ಟ್ ನ್ಯಾವಿಗೇಟ್ ಮಾಡಿ. 14 ಸೋಮವಾರ ಏಕಾದಶಿ ಬರುತ್ತೆ, ಬೇಡ. 15 ನಂತರ ಮಂಗಳವಾರ ಬರುತ್ತೆ, ಬೇಡ. 16 ಚತುರ್ದಶಿ ಬೇಡ, ಮತ್ತು ಹುಣ್ಣಿಮೆ ಮಾಡಲ್ಲ. ನೆಕ್ಸ್ಟ್ 18 ಪ್ರತಿಪತ್ ಬರುತ್ತೆ, ಹೊತ್ತು ಮಾಡಲ್ಲ. ಬಿದಿಗೆ ಬರುತ್ತೆ, ನೆಕ್ಸ್ಟು ಬಿದಿಗೆ ಒಳ್ಳೆಯದೇ. ನೆಕ್ಸ್ಟ್ ಭರಣಿ ನಕ್ಷತ್ರ ಬರುತ್ತೆ. ಸೊ ಭರಣಿ ನಕ್ಷತ್ರದಲ್ಲಿ ನಾವು ಶುಭ ಕಾರ್ಯ ಮಾಡಲ್ಲ. ಸೊ 20 ಅವತ್ತು ಭಾನುವಾರ ತೃತೀಯ, ಕೃತಿಕಾ ನಕ್ಷತ್ರ ಬರುತ್ತೆ, ಹೌದು ನಾವು ಮಾಡಲ್ಲ. ನೆಕ್ಸ್ಟ್ ನಿಮಗೆ ತಿಂಗಳಲ್ಲಿ ಯಾವುದೋ 1-2 ಸಿಗುತ್ತೆ, ಎಲ್ಲ ಸಿಗಲ್ಲ. ನಂತರ 21ನೇ ತಾರೀಕು ನೋಡಿ, 21ನೇ ತಾರೀಕು ಸೋಮವಾರ ಓಕೆ. ಪಂಚಮಿ ಓಕೆ. ರೋಹಿಣಿ ನಕ್ಷತ್ರ ಚೆನ್ನಾಗಿದೆ, ವರಿಯನ್ ಯೋಗ ಚೆನ್ನಾಗಿದೆ, ಕೌಲವಕರಣ ಚೆನ್ನಾಗಿದೆ. ಸೊ 21ನೇ ತಾರೀಕು ಚೆನ್ನಾಗಿದೆ. ಸೊ 21ನೇ ತಾರೀಕು ಹಾಕ್ಕೋಬೋದು. ಇದೇ ರೀತಿ ಇದನ್ನು ನೋಡಿ ನಾನು ಒಂದು ಟೇಬಲ್ ಥರ ಮಾಡಿದ್ದೇನೆ. 21 ಚೆನ್ನಾಗಿದೆ. ನಂತರ 3ನೇ ತಾರೀಕು ನವಂಬರ್, 4ನೇ ತಾರೀಕು ನವಂಬರ್. ನೀವು ಈ ಥರ ಆ್ಯಪನ್ನು ಯೂಸ್ ಮಾಡೋದಕ್ಕಿಂತಲೂ ಹಾರ್ಡ್ ಕಾಪಿ ಪಂಚಾಂಗ ಆಗಲಿ ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಯೂಸ್ ಮಾಡೋದು ಈಸಿ. ಯಾಕೆಂದರೆ ಒಂದೊಂದು ನ್ಯಾವಿಗೇಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಟೈಮ್ ಕಷ್ಟ. ನಿಮಗೆ ಯಾವುದಾದ್ರೂ ಸ್ಪೆಸಿಫಿಕ್ ಡೇಟ್ ಅಂತದ್ದು ಗೊತ್ತಿದ್ದರೆ, ಆ ಸ್ಪೆಸಿಫಿಕ್ ಡೇಟ್ ಬೇಕಾದರೆ ನೀವು ಮಾಡ್ಬೋದು. ಯಾಕೆಂದರೆ ಅವು ಚೆನ್ನಾಗಿದೆಯಾ ಇಲ್ವಾ ಅಂತಂಬೋದನ್ನು ನೀವು ಆಯ್ಕೆ ಮಾಡಿಕೊಡ್ಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, 21 ಆಯ್ಕೆ ಮಾಡಿಕೊಡ್ತೇನೆ. 21 ಆಯ್ಕೆ ಮಾಡಿಕೊಂಡು ಅವತ್ತಿನ ದಿನ ಗ್ರಹಸ್ಥಿತಿ ಹೇಗಿದೆಯೋ ನೋಡೋಣ. ಸೊ ಬ್ಯಾಕ್ ಬನ್ನಿ, ಹಾರೋಸ್ಕೋಪ್ ಅಂತಿದ್ರೆ ಅದಕ್ಕೆ ಬನ್ನಿ. ಸೊ ಇದಕ್ಕೆ ಬಂದೆ. ಇಲ್ಲಿ ಈ 21ನೇ ತಾರೀಕು ಡೇಟ್ ಹಾಕಿಕೊಳ್ಳಿ. ಸೊ ತಗೊಳ್ತೇನೆ. ಸೊ 21 ಅಕ್ಟೋಬರ್ 2024. ಸೊ ಬೆಳಗ್ಗೆ ಎಷ್ಟು ಗಂಟೆಯಿಂದ AM ಅಂತ ಇಟ್ಕೊಳ್ಳಿ. ಸೊ ಬೆಳಗ್ಗೆ ನಾನು ಸುಮಾರು ಒಂದು 6 ಗಂಟೆಯಿಂದ ಶುರು ಮಾಡ್ತೇನೆ. 6 ಗಂಟೆಯಿಂದ. ಸೊ ಯಾವ ಪ್ಲೇಸಿಗೆ ಬೇಕು, ಸೊ ಬೆಂಗಳೂರಿಗೆ ನೋಡ್ತೇನೆ. ನಿಮಗೆ ಯಾವುದನ್ನು ಬೇರೆ ಪ್ಲೇಸಿಗೆ ಬೇಕಾದ್ರೆ ಅದನ್ನು ಆಯ್ಕೆ ಮಾಡಿಕೊಡಿ. ಸೊ ಓಕೆ. ಸೊ ಅವತ್ತಿನ ದಿನ ಗ್ರಹಸ್ಥಿತಿ ಇದು. ಸೂರ್ಯ ಎಲ್ಲಿದ್ದಾನೆ ನೋಡ್ಕೊಳ್ಳಿ. ಸೂರ್ಯ ಎಲ್ಲಿದ್ದಾನೋ ಅಲ್ಲಿಂದ ಶುರು ಮಾಡಿ. ಅಂದರೆ ಸೂರ್ಯೋದಯದಿಂದ, ಸೂರ್ಯ ಎಲ್ಲಿದ್ದಾನೋ ಅಲ್ಲಿಂದ ಸೂರ್ಯೋದಯ ಶುರು ಆಗ್ತದೆ.
ಸರ್ ನಿಮಗೆ ಇಲ್ಲಿ ಕೂಡ ನಿಮಗೆ ಡೇಟಾ ಎಲ್ಲ ಬರುತ್ತೆ ನೋಡಿ, ಡೇಟು, ಟೈಮ್ ಝೋನು, ಪ್ಲೇಸು, ಲಾಂಗಿಟ್ಯೂಡ್ ಎಲ್ಲ ಬರುತ್ತೆ. ರಾಶಿ, ನವಾಂಶ ಪ್ರೆಸ್ ಮಾಡಿದ್ರೆ ನವಾಂಶ, ಭಾವ ನಮಗೆ ಬೇಕಿಲ್ಲ, ಅದರ್ಸ್ ಅಂದರೆ ಬೇರೆ ಏನಾದರೂ ಬೇಕಾ, ದಶಾಂಶವೋ ಸಪ್ತಾಂಶವೋ ಏನಾದರೂ ಬೇಕಾದ್ರೆ ನೋಡ್ಕೋಬೋದು. ಬಟ್ ಮುಹೂರ್ತಕ್ಕೆ ನಮಗೆ ರಾಶಿ ನವಾಂಶ ಎರಡೇ ಸಾಕು. ಸೊ ರಾಶಿಯನ್ನು ನೋಡೋಣ. ಈ ರಾಶಿಯಲ್ಲಿ ಕೂಡ ಕೆಳಗೆ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಆಗ ಯಾವ ಗ್ರಹ ಯಾವ ರಾಶಿಯಲ್ಲಿದೆ ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿ ದಶೆ, ಸ್ಟ್ರೆಂಗ್ತು, ಅಷ್ಟಕ ವರ್ಗ, ಅವತ್ತಿನ ದಿನ ಪಂಚಾಂಗ ಎಲ್ಲ ಕೂಡ ಸಿಗುತ್ತೆ ನೋಡಿ. ಪಂಚಾಂಗ ಅಂತ ಹೊಡೆದ್ರೆ ಅವತ್ತು 21ನೇ ತಾರೀಕು ಏನಿದೆ ಅಂತೆಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಈಗ ನಾನೇನು ಮಾಡ್ತೇನೆ, ಚಾರ್ಟಿಗೆ ಹೋಗ್ತೇನೆ. ಇವಾಗ ನಾವು ಮುಹೂರ್ತವನ್ನು ಆಯ್ಕೆ ಮಾಡಿಕೊಡಬೇಕು. ಯಾವ ಲಗ್ನ, ಯಾವ ನವಾಂಶ, ಎಷ್ಟು ಗಂಟೆ ಸಮಯ, ಏನಾದರೂ ರಿಮಾರ್ಕ್ಸ್ ಇದೆಯಾ, ಇಷ್ಟನ್ನು ನಾನು ಮಾಡಬೇಕಾಗತ್ತೆ. ಈಗ ನಾನೇನು ಮಾಡ್ತೇನೆ, ಈ 21ನೇ ತಾರೀಕು ಸೂರ್ಯೋದಯದಿಂದ ತಗೊಂಡು, ಸೂರ್ಯೋದಯ ಲಗ್ನ ಯಾವುದು? ತುಲಾ ಲಗ್ನ. ನೆಕ್ಸ್ಟು ವೃಶ್ಚಿಕ ಲಗ್ನ, ನೆಕ್ಸ್ಟ್ ಧನುರ್ ಲಗ್ನ, ಮತ್ತು ಮೀನ ಲಗ್ನ, ಮತ್ತು ಮಕರ ಲಗ್ನ. ಏನಪ್ಪ ಸುಮ್ಮನೆ ಅದಲ್ಲೇ ಬಿದ್ದೋಗಿದೆ. ಓಕೆ, ಈಗ ಪ್ರಾರಂಭದಿಂದ ಒಂದು 4 ಲಗ್ನಗಳು ನೋಡಿದರೆ ಸಾಕು, ಯಾಕಂದರೆ ರಾತ್ರಿ ಲಗ್ನಗಳೆಲ್ಲ ನಮಗೆ ಬೇಕಿಲ್ಲ. ಸೊ ಆ ರೀತಿ ನೀವು ನೋಡಿದಾಗ ಫಸ್ಟು ತುಲಾ ಲಗ್ನವನ್ನು ನೋಡೋಣ. ಸೊ ತುಲಾ ಲಗ್ನದಲ್ಲಿ ಏನಿದೆ? ತುಲಾ ಲಗ್ನದಲ್ಲಿ ಸೂರ್ಯ ಬುಧ ಎರಡೂ ಕೂಡ ಪಾಪಗ್ರಹಗಳಾಗ್ತದೆ. ಲಗ್ನದಲ್ಲಿ 2 ಪಾಪಗ್ರಹ ಇವೆ. ಲಗ್ನಾಧಿಪತಿಯಾದಂಥ ಶುಕ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಸೊ ಚೆನ್ನಾಗಿದೆ. ಸೊ ಇನ್ನು ವಿವಾಹಕ್ಕೆ ರೂಲ್ಸ್ ಏನು? ಸಪ್ತಮ ಸ್ಥಾನದಲ್ಲಿ ಯಾರೂ ಇರಬಾರದು. ಚಂದ್ರನ ಜೊತೆ ಯಾರೂ ಇರಬಾರದು. ಮತ್ತು ಚಂದ್ರ 6, 8, 12 ಮನೆಯಲ್ಲಿರಬಾರ್ದು. ಕುಜ ಅಷ್ಟಮದಲ್ಲಿರಬಾರ್ದು. ಶುಕ್ರ 6ನೇ ಮನೆಗಿರಬಾರ್ದು. ಆಮೇಲೆ ಗಂಡಾಂತ ಲಗ್ನ ಗಂಡಾಂತ ಆಗಬಾರ್ದು. ಸಂಕ್ರಮಣ ಆಗಬಾರ್ದು. ಗ್ರಹಣ ನಕ್ಷತ್ರ ಆಗಬಾರ್ದು. ಹುಡುಗಿ ರಾಶಿಯಿಂದ ಅವತ್ತಿನ ದಿನ ಲಗ್ನ ಅಷ್ಟಮ ಲಗ್ನ ಆಗಬಾರ್ದು. ಸೊ ಈ ಥರ ರೂಲ್ಸ್ ಇದೆ. ಸೊ ಅದರಲ್ಲಿ ನಾವು ಕೆಲವಿನ ರೂಲ್ಸನ್ನು ನೋಡೋಣ. ಫಸ್ಟ್ ಇದಕ್ಕೇನೋ ಸಪ್ತಮ ಶುದ್ಧಿ ಇದೆಯಾ ಅಂದರೆ ಸಪ್ತಮ ಶುದ್ಧಿ ಏನೋ ಇದೆ. ಬಟ್ ಲಗ್ನದಲ್ಲಿ ಸೂರ್ಯ ಬುಧ ಪಾಪಗ್ರಹಗಳಿದೆ. ಬೇಕಾದ್ರೆ ನೀವಿಲ್ಲಿ ನೋಟ್ ಮಾಡಿಕೊಡ್ಬೋದು, ರಿಮಾರ್ಕ್ಸ್ ಏನಾದರೂ ಇದೆಯಾ ಅಂತಕೊಂಡು ನೋಟ್ ಮಾಡ್ಕೋಬೋದು. ನಾವೇನು ಮಾಡೋಣ, ಮೊದಲು ಯಾವ ಲಗ್ನಗಳು ಬರುತ್ತೆ ಅಂತ ಅಂಬೋದು ನೋಡೋಣ. ಸೊ ಎಷ್ಟು ಲಗ್ನಗಳು ಬರುತ್ತೆ, ಆ ಲಗ್ನಗಳಲ್ಲಿ ಯಾವುದು ಬೆಟರ್, ಇಷ್ಟು ವಿಚಾರ ನೋಡೋಣ. ಸೊ ತುಲಾ ಲಗ್ನವನ್ನು ಆಯ್ಕೆ ಮಾಡಿಕೊಂಡರೆ ನಿಮಗೆ ಲಗ್ನದಲ್ಲಿ ಸೂರ್ಯ ಬುಧ ಇದ್ದಾರೆ. ಆದರೆ ಸಪ್ತಮದಲ್ಲೇನೋ ಸಪ್ತಮ ಶುದ್ಧಿ ಇದೆ. ಚಂದ್ರನ ಜೊತೆ ಗುರು ಇದ್ದಾನಾದ ಕಾರಣ ಸಗ್ರಹ ಚಂದ್ರ ದೋಷ ಬರುತ್ತೆ. ಆ ಲಗ್ನದಿಂದ ಚಂದ್ರ 8ನೇ ಮನೆಗಿರೋದ್ರಿಂದ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ಅದೊಂದು ದೋಷ. ಅಂದರೆ ಅದು ಆಪ್ಷನಲ್ ದೋಷ, ಸೀರಿಯಸ್ ಆಗಿರುವಂಥ ದೋಷ ಏನೂ ಅಲ್ಲ. 6ನೇ ಮನೆಗೆ ಶುಕ್ರ ಇಲ್ಲ, 8ನೇ ಮನೆಗೆ ಕುಜ ಇಲ್ಲ, ಅದೇನೋ ಗ್ರಹಣ ನಕ್ಷತ್ರ ಏನೂ ಅಲ್ಲ. ಮತ್ತು ಲಗ್ನ ಹುಡುಗಿ ಲಗ್ನದಿಂದ ಅಷ್ಟಮ ಲಗ್ನ ಅಗತ್ಯ ಎಂಬುದು ಅವರವರ ಜಾತಕಕ್ಕೆ ಬಂದಾಗ ನೋಡೋಣ, ಸದ್ಯಕ್ಕೆ ಬೇಕಿಲ್ಲ. ನೆಕ್ಸ್ಟ್ ಸಂಕ್ರಮಣ ಏನಾದರೂ ಆಗುತ್ತಾ? 21ನೇ ತಾರೀಕೇನು ಸಂಕ್ರಮಣ ಆಗಲ್ಲ, ಯಾಕೆಂದರೆ ಯೂಶ್ವಲಿ 14, 15, 16, 17 ಮಾತ್ರವೇ ಸಂಕ್ರಮಣ ಆಗ್ತದೆ. ಅದೇನು ಸಂಕ್ರಮಣ ದಿನವೂ ಅಲ್ಲ. ಇನ್ನು ಲಗ್ನಗಂಟ ಅಂತ ಆಗುತ್ತಾ ಅಂತಂದರೆ ಅದನ್ನು ನಾವು ಫಿಕ್ಸ್ ಮಾಡೋಣ. ಸೊ ಪ್ರಾರಂಭದಲ್ಲಿ ಒಂದು 30 ನಿಮಿಷ ಬಿಟ್ಟು, ಎಂಡಿಂಗಲ್ಲಿ ಒಂದು 30 ನಿಮಿಷ ಬಿಟ್ಟು ಫಿಕ್ಸ್ ಮಾಡೋಣ. ಇದು ಈ ಲಗ್ನಕ್ಕಿರುವಂಥ ಅಡ್ವಾಂಟೇಜ್. ಇದಕ್ಕೆ ಮೇಯ್ನ್ ಡಿಸಡ್ವಾಂಟೇಜ್ ಏನು ಈ ಲಗ್ನದಲ್ಲಿದೆ? ಲಗ್ನದಲ್ಲಿ ಸೂರ್ಯ ಬುಧ ಪಾಪಗ್ರಹ ಇದೆ, ಯಾರೂ ಕೂಡ ಲಗ್ನವನ್ನು ನೋಡ್ತಾ ಇಲ್ಲ. ಸಪೋಸ್ ವೃಶ್ಚಿಕ ಲಗ್ನ ಇಟ್ಕೊಳ್ಳೋಣ. ವೃಶ್ಚಿಕ ಲಗ್ನ ನಾವು ಇಡಲ್ಲ, ಯಾಕೆಂತಂದರೆ ಪಾಪಗ್ರಹ ಲಗ್ನ. ವೃಶ್ಚಿಕ ಸಿಂಹ ಶ್ರೇಷ್ಠ ಅಲ್ಲ. ಸೊ ಅದನ್ನು ಬಿಟ್ಬಿಡೋಣ. ನೆಕ್ಸ್ಟ್ ಧನುರ್ ಲಗ್ನ ಇಟ್ಟರೆ ಹೇಗಿರುತ್ತೆ ಅಂತಂಬುದು ನೋಡ್ರಿ. ಸೊ ಈ ಧನುರ್ ಲಗ್ನ ಆದರೆ ಲಗ್ನಾಧಿಪತಿಯಾದಂಥ ಗುರು ಎಲ್ಲಿದ್ದಾನೆ? 6ನೇ ಮನೆಗಿದ್ದಾನೆ. ಬಟ್ ಲಗ್ನ ಅಂತೂ ಖಾಲಿ ಇದೆ. ಬಟ್ ಸಪ್ತಮದಲ್ಲಿ ಯಾರಾದರೂ ಇದ್ದಾರಾ? ಇಲ್ಲ.
ಚಂದ್ರ ಸಗ್ರಹ ಚಂದ್ರದೋಷ ಒಂದೇ ಬರುತ್ತೆ. 6ನೇ ಮನೆಗೆ ಚಂದ್ರ ಇದ್ದಾನೆ, ಅದು ಒಂದು ಬರುತ್ತೆ. ನೆಕ್ಸ್ಟ್ 8ನೇ ಮನೆಗೆ ಕುಜ ಇದ್ದಾನೆ, ಕುಜಾಷ್ಟಮ ದೋಷ ಬರುತ್ತೆ. ಈ ಲಗ್ನಕ್ಕೆ 8ನೇ ಮನೆಗೆ ಕುಜ ಇದ್ದಾನೆ. 6ನೇ ಮನೆಗೆ ಶುಕ್ರ ಇಲ್ಲ, ಬಟ್ 8ನೇ ಮನೆಗೆ ಕುಜ ಇರೋದ್ರಿಂದ ಇದು ಸೀರಿಯಸ್. ಸೊ ವಿವಾಹಕ್ಕೆ 8ನೇ ಮನೆಗೆ ಕುಜ ಇರಬಾರ್ದು, ಹಾಗಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳಿ ಬರಲ್ಲ. ನೆಕ್ಸ್ಟ್ ಮಕರ ಲಗ್ನ ನೋಡೋಣ ಅಂದರೆ ಸಪ್ತಮದಲ್ಲೇ ಕುಜ ಇದ್ದಾನೆ, ಸೊ ಜಾಮಿತ್ರಿ ದೋಷ ಬರ್ತದೆ, ಅದು ಇಡ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಕುಂಭ ಲಗ್ನ ಇಡೋಣ ಅಂದರೆ ಲಗ್ನದಲ್ಲಿ ಶನಿ ಇದ್ದಾನೆ. ಲಗ್ನದಲ್ಲಿ ಶನಿ ಇರೋ ಕಾಲಕ್ಕೆ ಪಾಪಗ್ರಹ ಕುಜ ಶನಿ ಇದ್ದರೆ ನಾವು ಇಡಲ್ಲ, ಅದು ಒಳ್ಳೆಯದಲ್ಲ. ಸೊ ಇಲ್ಲಿಗೇನಾಗುತ್ತೆ, ಸೂರ್ಯನಿಂದ ಒಂದು 4 ಲಗ್ನಗಳ ಈ ಕಡೆ ಹೋದರೆ ನಿಮಗೆ ಮಧ್ಯಾಹ್ನ ಮೇಲೆ ಆಗಿಬಿಡ್ತದೆ, ಇದೇ ನಿಮಗೆ 2 ಗಂಟೆ ಮೇಲೆ ಆಗ್ತದೆ. ಹಾಗಾಗಿ ಅವತ್ತಿನ ದಿನ ನಿಮಗೆ ಒಂದು ತುಲಾ ಲಗ್ನ ಬಿಟ್ಟರೆ ಬೇರೆ ಯಾವ ಲಗ್ನಗಳು ಬರಲ್ಲ. ಆ ತುಲಾ ಲಗ್ನಕ್ಕೂ ಕೂಡ ಬುಧ ಸೂರ್ಯ ಇದ್ದಾರೆ, ಆ ಸೂರ್ಯ ಬಲಹೀನವಾಗಿದ್ದಾನೆ. ಸೊ ನಿಮಗೆ ಆ ಒಂದು ಲಗ್ನ ಬಿಟ್ಟರೆ ಬೇರೆ ಯಾವ ಲಗ್ನ ಇಲ್ಲ. ಇದು ಆ್ಯಾವರೇಜ್ ಲಗ್ನ, ಯಾಕೆಂದರೆ ಲಗ್ನಾಧಿಪತಿ ಚೆನ್ನಾಗಿರಿದ್ರು ಕೂಡ ಲಗ್ನದಲ್ಲಿ ಪಾಪಗ್ರಹ ಇದಲ್ವ, ಹಾಗಾಗಿ ಇದು ಆ್ಯಾವರೇಜ್ ಲಗ್ನ ಅಂತ ನಾವು ಮಾಡ್ತೇವೆ. ಸೊ ಇದು ಬೇಕಾದ್ರೆ ನೀವು ಬರ್ಕೊಳ್ಳಿ, ನೀವು ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ನೀವು ಲಗ್ನವನ್ನು ತುಲಾ ಲಗ್ನ ಅಂತ ಬರ್ಕೊಳ್ಳಿ. ಅವತ್ತಿನ ದಿನ ತುಲಾ ಲಗ್ನ ಇದೆ. ಮುಹೂರ್ತ ಎಷ್ಟು ಗಂಟೆಗೆ ಅಂತ ಫಿಕ್ಸ್ ಮಾಡೋಣ, ನವಾಂಶವನ್ನು ಫಿಕ್ಸ್ ಮಾಡೋಣ, ರಿಮಾರ್ಕ್ಸಿಗೆ ಬನ್ನಿ. ಸೊ ಪಾಪಗ್ರಹಾಸ್ ಇನ್ ಲಗ್ನ, ಮ್ಯಾಲಿಫಿಕ್ಸ್ ಇನ್ ಲಗ್ನ, ಅದೊಂದೇ ಒಂದು ದೊಡ್ಡ ನೆಗೆಟಿವ್. ಬೇರೆ ಓಕೆ, ಬೇರೆ ಎಲ್ಲ ಚೆನ್ನಾಗಿದೆ. ಒಂದು ಪಾಪಗ್ರಹಗಳು ಲಗ್ನದಲ್ಲಿ ಇದಾದ ಕಾರಣ ಅದೊಂದು ನೆಗೆಟಿವ್ ಇದೆ. ಮತ್ತು ಇನ್ನು ಬೇರೆ ಲಗ್ನ ಯಾವುದಿದೆಯಾ ಅಂದರೆ ಯಾವುದೂ ಲಗ್ನ ಇಲ್ಲ. ಸರಿ, ನೆಕ್ಸ್ಟ್ ಮುಹೂರ್ತ ವಿಚಾರಕ್ಕೆ ಬರೋಣ. ಮುಹೂರ್ತವನ್ನು ಸ್ವಲ್ಪ ಆಲ್ಟರ್ ಮಾಡಬೇಕು. ಈಗ ಲಗ್ನ ನೋಡಿ ಕರೆಕ್ಟಾಗಿ 039 ಇದೆ. ಸೊ ಅಂದರೆ ಏನು, ಲಗ್ನ ಗಂಡ ಈಗಲೇ ಎಂಟರ್ ಆಗಿದೆ, ಲಗ್ನ ಗಂಡಾಂತದಲ್ಲಿದೆ, ಅದು 6 ಗಂಟೆಗೆ ಬೆಳಗ್ಗೆ. ಅಟ್ಲೀಸ್ಟ್ ಲಗ್ನ ಒಂದು 5 ಡಿಗ್ರಿಯನ್ನು ಮೂವ್ ಆಗಬೇಕು. ಸೊ ನೀವೇನು ಮಾಡ್ತೀರಿ, ಇಲ್ಲಿ ಗೇರ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ, ಅಲ್ಲಿ ನೀವೇನು ಮಾಡ್ತೀವಿ ಅಂದರೆ 10 ಮಿನಿಟ್ಸ್ ಇಟ್ಕೊಳ್ಳಿ. 10 ಮಿನಿಟ್ಸ್ ನ್ಯಾವಿಗೇಟ್ ಮಾಡೋಣ. ಸೊ ಇಲ್ಲಿ 1 ಮಿನಿಟ್ ಇದೆ, 30 ಮಿನಿಟ್ಸ್ ಇದೆ. ಸೊ 1 ಮಿನಿಟ್ ಇಟ್ಕೊಳ್ಳೋಣ, 10 ಮಿನಿಟ್ಸ್ ಇಲ್ಲ, 1 ಮಿನಿಟ್ ಇಟ್ಕೊಳ್ತೇನೆ. ನಿಮಗೆ ಇದು ಬೇಕಾದರೆ ವರ್ಷ ನ್ಯಾವಿಗೇಟ್ ಮಾಡಬೇಕಾದ್ರೆ ಇಯರ್ ಅಂತ ಇಟ್ಕೊಳ್ಳಿ. ಇಲ್ಲಿ ಕಸ್ಟಮ್ ಅಂತ ಕೊಟ್ಟಿದ್ದಾನೆ, ಎಷ್ಟು ಕಸ್ಟಮ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಅಷ್ಟು ಮಾಡಿಕೊಡ್ಬೋದು. ಕಸ್ಟಮ್ ವ್ಯಾಲ್ಯೂ ನಾವು ಕೊಡಬೇಕಾಗತ್ತೆ. ಓಕೆ, ಬೇಡ, ನಾನು 1 ಮಿನಿಟ್ ಅಂತ ಇರ್ತೇನೆ. ಅಂದರೆ ನೀವು ಇದನ್ನು ಆ್ಯರೋ ಬಟನ್ ಪ್ರೆಸ್ ಮಾಡಿದ್ರೆ 1 ಮಿನಿಟ್ ಚೇಂಜ್ ಆಗ್ತಾ ಇರ್ತೀವಿ ನೋಡಿ. 601, 602. ಸೊ ಇಲ್ಲಿ ನಿಮಗೆ ಈ ಥರ ಮಾಡ್ಕೋಬೇಕು. ಇದೆಲ್ಲ ಮಾಡಿಕೊಡ್ತಾ ಇದ್ದರೆ ಲೇಟ್ ಆಗ್ತದೆ. 1 ಮಿನಿಟಿಗೆ 30 ಮಿನಿಟ್ಸು ಜಾಸ್ತಿ ಆಗ್ತದೆ. ಈ ಸಮಯದಲ್ಲಿ ನಾನೇನು ಮಾಡ್ತೇನೆ, ಸೊ 6 ಗಂಟೆ 4 ನಿಮಿಷ ಅಲ್ವಾ, 6 ಗಂಟೆ 15 ನಿಮಿಷ ಮಾಡ್ತೇನೆ ಟೈಪ್, ಅಥವಾ 20 ನಿಮಿಷ ಮಾಡ್ತೇನೆ. 6 ಗಂಟೆ 20 ನಿಮಿಷ. ಸೊ 6 ಗಂಟೆ 20 ನಿಮಿಷಕ್ಕೆ ಏನಾಗಿದೆ, ಲಗ್ನ 5 ಡಿಗ್ರಿ 29 ನಿಮಿಷಕ್ಕೆ ಬಂದಿದೆ. ಓಕೆ, ಸೊ ಗಂಡ ಅಂತ ಹೋಯ್ತು. ಈಗ ನೀವೇನು ಮಾಡ್ತೀರಂದರೆ ಇಲ್ಲಿ ಅದೇ ದಿನಕ್ಕೆ ಬೇಕಾದರೆ ನೀವು ಲಗ್ನಗಳು ಅಂತ ಒಂದು ಟೇಬಲೇ ಸಪ್ರೇಟ್ ಆಗಿದೆ. 21ನೇ ತಾರೀಕಲ್ವಾ, ಬ್ಯಾಕ್ ಬನ್ನಿ, ಪಂಚಾಂಗ ಮುಹೂರ್ತಕ್ಕೆ ಹೋಗಿ, ಇಲ್ಲಿ ಲಗ್ನ ಅಂತ ಇರುತ್ತೆ ಅಲ್ಲಿ ಹೋಗಿ ಡೇಟ್ ಚೇಂಜ್ ಮಾಡಿ, 21 ಅಕ್ಟೋಬರ್ ಹಾಕಿಕೊಳ್ಳಿ. ಸೊ ಆವತ್ತಿನ ದಿನ ಯಾವ ಲಗ್ನ ಅಂತಿದೆಯಲ್ಲ ಅದು ಪ್ರೆಸ್ ಮಾಡಿ. ಸೊ ಯಾವ ಲಗ್ನ ಎಷ್ಟು ಗಂಟೆಯಿಂದ ಎಷ್ಟುವರೆಗೂ ಇದು ನೋಡಿ. ತುಲಾ ಲಗ್ನ ನಮಗೆ ಬೇಕಾದ 5 ಗಂಟೆ 58 ನಿಮಿಷದಿಂದ 8 ಗಂಟೆ 5 ನಿಮಿಷದವರೆಗೂ ಏನು ಮಾಡ್ತೀರಿ, ಈ ಕಡೆ ಹಾಫ್ ಆನ್ ಅವರ್ ಆ ಕಡೆ ಹಾಫ್ ಆನ್ ಅವರ್ ತೆಗೆದುಬಿಡಿ. ಸೊ ಇಲ್ಲಿ 5 ಗಂಟೆ 58 ನಿಮಿಷ ಅಂದರೆ ಅಪ್ರಾಕ್ಸಿಮೇಟ್ಲಿ 6 ಗಂಟೆ ಅಂದ್ಕೊಡಿ. 6 ಗಂಟೆ ಅಂತಂದರೆ 30 ನಿಮಿಷ ನೀವು ಆ್ಯಡ್ ಮಾಡಿ, 6:30 ಆಗ್ತದೆ. ಈ 8 ಗಂಟೆಯಿಂದ 30 ನಿಮಿಷ ತೆಗೆದುಬಿಡಿ, 7:30 ಆಗ್ತದೆ. ಸೊ 6:30, 7:30. ಸೊ ನಿಮಗೆ ಮುಹೂರ್ತ 6:30 to 7:30. ಬಟ್ ಅಷ್ಟು ಬೇಗ ಯಾರು ಮದುವೆ ಮಾಡಿಕೊಳ್ತಾರೆ, ಅದು ಅವ್ರಿಗೆ ಬಿಟ್ಟದ್ದು. ನೆಕ್ಸ್ಟ್ ನವಾಂಶ, ಶುಭ ನವಾಂಶ ಬೇಕು. ಸೊ ಈಗ ತುಲಾ ಲಗ್ನ ಆದರೆ ಯಾವ ನವಾಂಶ ಒಳ್ಳೆಯದು? ಸೊ ಈಗ ತುಲಾ ಲಗ್ನ ನಾವು ಹಿಂದೆ ಈ ಪುಷ್ಕರಾಂಶ ಅಂತಂಬೋ ಕಾಲಂ ನೋಡಿದ್ವಲ್ಲ, ಒಂದು ನಿಮಿಷ.
ಸೊ ತುಲಾ ನವಾಂಶ ಆದರೆ ಒಂದೇ ಮೀನ ಅಥವಾ ಒಂದೇ ವೃಷಭ, ಈ ಎರಡು ನವಾಂಶಗಳು ಒಳ್ಳೆಯದು. ಸೊ ಮತ್ತೆ ನಾನು ಏನು ಮಾಡ್ತೇನೆ, ಬ್ಯಾಕ್ ಬರ್ತೇನೆ, ಹಾರೋಸ್ಕೋಪಿಗೆ ಹೋಗಿ ಅವತ್ತಿನ ದಿನ ಡೇಟ್ ಹಾಕ್ಕೊಳ್ಳಿ. ಮೊಬೈಲ್ ಸಾಫ್ಟ್ವೇರ್ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ನ್ಯಾವಿಗೇಟ್ ಮಾಡೋ ಕಾಲಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಸಮಯ 7:30 ಅಲ್ವಾ, ಸೊ 6:30, ಸೊ 6 ಗಂಟೆ 30 ನಿಮಿಷದಿಂದ ಶುರುವಾಗ್ತದೆ. ಸೊ 6 ಗಂಟೆ 30 ನಿಮಿಷಕ್ಕೆ 7 ಡಿಗ್ರಿ 54 ತುಲಾ. ನಿಮ್ಗೆ ಯಾವ ನವಾಂಶ ಬೇಕು? ತುಲಾ ನವಾಂಶ ಆದರೆ ಮೀನ ಆಗಲಿ ಅಥವಾ ವೃಷಭ ಆಗಲಿ ನವಾಂಶಕ್ಕೆ ಬನ್ನಿ. ಸೊ ಈಗ ಯಾವ ನವಾಂಶ ಇದೆ ನಿಮಗೆ? ಧನುರ್ ನವಾಂಶ ಇದೆ. ಮೀನ ನವಾಂಶ ಬರಬೇಕು. ಬಟ್ ಮೀನ ನವಾಂಶ ಬೇಕು ಅಂತಂದರೆ ಅಲ್ಲಿ ಲಗ್ನದಲ್ಲಿ ಶನಿ ಕೂತಿದ್ದಾನೆ ಮೀನ ನವಾಂಶದಲ್ಲಿ. ಸೊ ಶನಿ ಇದ್ರೆ ಅಷ್ಟು ಶ್ರೇಷ್ಠ ಅಲ್ಲ, ಅಥವಾ MT ಆದರೂ ಇರಬೇಕು. ಅಥವಾ ಇಲ್ಲಿ ಹೇಗಿದ್ರೂ ಧನುಸ್ಸು ಅಂತಂಬೋದು ಶುಭಗ್ರಹ ನವಾಂಶವೇ, ಅದು ಪುಷ್ಕರಾಂಶ ಅಲ್ಲದಿದ್ರೂ ಕೂಡ ಶುಭ ನವಾಂಶ ಅಂತ ನಾವು ಹೇಳ್ತೇವೆ. ಅದನ್ನು ಹಾಗೆ ಇಟ್ಕೊಂಡು ಬಿಟ್ಬಿಡೋದು ಉತ್ತಮ. ಇಲ್ಲ ವೃಷಭ ನವಾಂಶ ತೊಗೊಳ್ಬೋದು, ಸಮಯ ಎಷ್ಟು ಗಂಟೆ ಆಗುತ್ತೋ ನೋಡ್ಕೊಳ್ಳಿ. ಸೊ ನಾನು ಏನು ಮಾಡ್ತೀನಿ, ಒಂದು ½ an hour ಬದಲಾವಣೆ ಮಾಡ್ತೇನೆ. ಸೊ ½ an hour ಬದಲಾವಣೆ ಮಾಡಿದ್ರೆ ನಿಮಗೆ ಲಗ್ನ ಇಲ್ಲಿ ಬಂತು ವೃಷಭ ನವಾಂಶದಲ್ಲಿ. ಸೊ ಇಲ್ಲಿ ಬಂತು ವೃಷಭ ನವಾಂಶದಲ್ಲಿ ಕುಂಭ ನವಾಂಶ ಬಂತು. ಸೊ ಇಲ್ಲಿ ಮೇಷಕ್ಕೆ ಬಂತು. ನೆಕ್ಸ್ಟ್ ಇನ್ನೊಂದು 30 minutes ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿಗೆ ಹೋಯಿತು. ಸೊ ಮತ್ತೆ ಬ್ಯಾಕ್ ತರಬೇಕು. ಸೊ ನಾನೇನು ಮಾಡ್ತೇನೆ, ಸ್ವಲ್ಪ ನ್ಯಾವಿಗೇಟ್ ಮಾಡ್ತೀನಿ. 8 ಗಂಟೆ ಅಲ್ವಾ, ಸೊ 8 ಗಂಟೆ ಅಂದರೆ ನಿಮಗೆ ಆಲ್ಮೋಸ್ಟ್ 7:30 ಆಯ್ತಲ್ವಾ. ಸೊ ನಿಮಗೆ ಆ ವೃಷಭ ನವಾಂಶ ಬರೋದಿಲ್ಲ. ಓಕೆ, ಸೊ ನಾನೇನು ಹೇಳ್ತೇನೆ, ನಿಮಗೆ ಅಷ್ಟು ಪರ್ಫೆಕ್ಟಾಗಿ ನವಾಂಶ ಇಡೋದು ಬೇಡ ಅಂತಂದರೂ ಕೂಡ ನವಾಂಶದಲ್ಲಿ ಶುಭ ನವಾಂಶ ಇಟ್ಕೊಳ್ಳಿ. 7:30 6:30 7:30 ತಾನೆ. ಸೊ ಈ 6:30 7:30ವರೆಗೂ ಶುಭ ನವಾಂಶ ಯಾವುದು ಬರ್ತೀಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಓಕೆ, ಅಥವಾ ಸುಮ್ಮನೆ ತುಲಾ ಲಗ್ನ ಅಂಥೇಳಿ ಹಾಗೆ ಬಿಟ್ಬಿಡಿ ಸುಮ್ಮನೆ. ಇನ್ನು ನಿಮಗೆ ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಮುಹೂರ್ತ ನಿಮಗೆ ಹೆಸರುಗಳಿದಲ್ವ, ಮುಹೂರ್ತ ಹೆಸರುಗಳು. ಸೊ ಈ ಮುಹೂರ್ತ ಹೆಸರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಿಮ್ಗೆ ಅಗೈನ್ ಎ ಪ್ರಾಬ್ಲಮ್. ಇದನ್ನು ನೀವು ಮ್ಯಾನ್ಯುವಲ್ ಆಗಿ ಮಾಡ್ಕೊಳ್ಬೇಕು. ಯಾಕಂದರೆ ನಿಮಗೆ ಸಾಫ್ಟ್ವೇರಲ್ಲಿ ಇದಿರಲ್ಲ. ನೀವೇ ಮ್ಯಾನ್ಯುವಲ್ ಆಗಿ ಒಂದು ಎಕ್ಸೆಲ್ ಶೀಟ್ಲಿ ಮಾಡ್ಕೊಳ್ಳಿ ಅಥವಾ ಪೇಪರಲ್ಲಿ ಮಾಡ್ಕೊಳ್ಳಿ. ನೀವು ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಒಂದು 7 ಮುಹೂರ್ತ 8 ಮುಹೂರ್ತ ಮಾಡಿದರೆ ಸಾಕು. ಸೂರ್ಯೋದಯ ಹಾಕಿಕೊಳ್ಳಿ, ಅದಕ್ಕೆ 48 ನಿಮಿಷ ಆ್ಯಡ್ ಮಾಡಿಕೊಳ್ತಾ ಬನ್ನಿ. ಅದಕ್ಕೆ ಮತ್ತೆ ಏನು ಮಾಡ್ತೀವಿ ನಾವು, ದಿನಮಾನ ಆ್ಯಡ್ ಮಾಡ್ತೇವೆ. ಸೊ ದಿನಮಾನ ತಗೊಂಡು ಅದನ್ನು ನಾವು ಮುಹೂರ್ತ ಸ್ಪ್ಯಾನ್ ಎಷ್ಟು ಅಂತ ನೋಡ್ತೇವೆ. ಅಂದರೆ ಏನು, ಸೂರ್ಯಾಸ್ತಮಯದಿಂದ ಸೂರ್ಯೋದಯದವರೆಗೂ ಅದನ್ನು 15 ಭಾಗ ಮಾಡಿದರೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು. ಸೂರ್ಯಾಸ್ತಮಯ ಸೂರ್ಯೋದಯ ಅದನ್ನೆರಡನ್ನೂ ಕೂಡ ನೀವೇನು ಮಾಡ್ತೀರಿ, ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಎಷ್ಟು, ಅದನ್ನು 15 ಭಾಗ ಮಾಡಿ. ಎಕ್ಸಾಕ್ಟ್ಲಿ 48 ನಿಮಿಷನೇ ಬರಲ್ಲ, 45 ನಿಮಿಷ ಬರ್ತದೆ. ಅದನ್ನು ನೀವೇನು ಮಾಡಬೇಕು, ಸೂರ್ಯೋದಯಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಇದಕ್ಕೆ ಸ್ವಲ್ಪ ಮ್ಯಾನ್ಯುವಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಬರಬೇಕು, ಸ್ವಲ್ಪ ಹೆಚ್ಚಿನ ವರ್ಕ್ ಇರ್ತದೆ. ಇಲ್ಲ ನಮಗೆ ಮುಹೂರ್ತ ಅಷ್ಟೇನು ಬೇಡ, ಈ ಲಗ್ನ ಸಿಗೋದೇ ಕಷ್ಟ ಆಗಿದೆ, ಮತ್ತು ಮುಹೂರ್ತವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅಗೈನ್ ಚಾಲೆಂಜಿಂಗ್ ಅಂತಂದರೆ ಜಸ್ಟ್ ಸಿಂಪಲ್ ನೀವೇನು ಮಾಡ್ತೀರಿ, ಆ ಲಗ್ನ ಎಷ್ಟು ಗಂಟೆಗೆ ಅಂತ ಅದರ ಯಾವ ಲಗ್ನ ಇಲ್ಲಿಗೆ ಸ್ಟಾಪ್ ಮಾಡಿ. 21ನೇ ತಾರೀಕು ತುಲಾ ಲಗ್ನ 6:30 7:30. ಆದರೆ ಪ್ರಾಬ್ಲಮ್ ಏನು, ಪಾಪಗ್ರಹಗಳು ಲಗ್ನದಲ್ಲಿರೋದ್ರಿಂದ ಇದು ಆ್ಯಾವರೇಜ್ ಮುಹೂರ್ತ, ಇದು ಪರ್ಫೆಕ್ಟ್ ಮುಹೂರ್ತ ಅಲ್ಲ. ಅಂದರೆ ಬೇರೆ ಯಾವುದು ಸಿಗಲಿಲ್ಲ ಅಂತಂದರೆ ಇದು ಮಾಡ್ಬೋದು, ಆ್ಯಾವ್ರೇಜ್. ನೆಕ್ಸ್ಟ್, ಸೊ ಜಗನ್ನಾಥ ಫೋರ ಸಾಫ್ಟ್ವೇರ್ ಓಪನ್ ಮಾಡಿದ್ದೇನೆ. ಈ ಜಗನ್ನಾಥ ಸಾಫ್ಟ್ವೇರಲ್ಲಿ ಡೇಟ್, ಸೊ ಯಾವ ಡೇಟ್ ಬೇಕು, ನಾನು 3ನೇ ತಾರೀಕು ನವಂಬರ್, ಆವಾಗ ಕಾರ್ತಿಕ ಮಾಸ, ಶುಕ್ಲಪಕ್ಷ ದ್ವಿತೀಯ, ಭಾನುವಾರ, ಅನುರಾಧ ನಕ್ಷತ್ರ, ಸೌಭಾಗ್ಯ ಯೋಗ, ಬಾಲವಕರಣ, ಆಲ್ಮೋಸ್ಟ್ ಎಲ್ಲ ಪಂಚಾಂಗ ಶುದ್ಧಿ ಇದೆ. ಅವತ್ತಿನ ದಿನ ಯಾವ ಲಗ್ನ ಬರ್ತೀವೋ ನೋಡೋಣ. 3 ನವಂಬರ್. ಸೊ ನೀವೇನು ಮಾಡ್ತೀರಿ, ಡಾಟಾ ತಗೊಳ್ಳಿ. ನವಂಬರ್ 3ನೇ ತಾರೀಕು. ಇದು ಮೊಬೈಲ್ ಸಾಫ್ಟ್ವೇರ್ಗೆ ಸ್ವಲ್ಪ ಈಸಿ ಇರುತ್ತೆ. ಸೊ ಟೈಮು ಬೆಳಗ್ಗೆಯಿಂದ 6 ಗಂಟೆಯಿಂದ ಹಾಕ್ಕೊಳ್ಳಿ.
ಯಾವ ಊರು ಬೇಕಾದ್ರೆ ಆ ಊರಿಗೆ ಹಾಕಿಕೊಳ್ಳಿ. ಸೊ ಇದು ನಿಮಗೆ ಪ್ರಾರಂಭ ಲಗ್ನ ತುಲಾ ಲಗ್ನ ಆಗ್ತದೆ. ಸೊ ಇಲ್ಲಿ ನೀವು ತುಲಾ ಲಗ್ನ ಮಾಡಬೇಕು ಅಂದರೆ ಲಗ್ನದಲ್ಲಿ ರವಿ ಇದ್ದಾನೆ, ಸೂರ್ಯ ಇದ್ದಾನೆ. ಇದೊಂದೇ ನೆಗೆಟಿವ್. ಲಗ್ನದಲ್ಲಿ ಸೂರ್ಯ ಇದ್ದಾನೆ, ಸಪ್ತಮದಲ್ಲಿ ಯಾರೂ ಇಲ್ಲ. ಚಂದ್ರ ನಿಮಗೆ 2ನೇ ಮನೆಗೆ ಇದ್ದಾನೆ. ಸೊ ಸಗ್ರಹ ಚಂದ್ರದೋಷ ಇದೆ, ಬಟ್ 6, 8, 12 ಮನೆಗೇನು ಚಂದ್ರ ಇಲ್ಲ. ಕುಜ 8ನೇ ಮನೆಗಿಲ್ಲ, ಶುಕ್ರ 6ನೇ ಮನೆಗಿಲ್ಲ. ಅದೇನು ಗ್ರಹಣ ನಕ್ಷತ್ರ ಅಲ್ಲ. ಸಂಕ್ರಮಣ ದೋಷ ಅವತ್ತಿನ ದಿನ ಇಲ್ಲ. ಲಗ್ನ ಗಂಡ ಅಂತ ನೋಡಿಕೊಳ್ಬೇಕು. ಸೊ ಲಗ್ನ ಈಗ ನೋಡಿ 13 ಡಿಗ್ರಿಯಲ್ಲಿದೆ. ಸೊ ನಾವೇನು ಮಾಡಬೇಕು, 5 ಡಿಗ್ರಿ ಇದ್ದರೆ ಸಾಕು. 5 ಡಿಗ್ರಿಯಿಂದ 25 ಡಿಗ್ರಿವರೆಗೂ ಎಷ್ಟು ಸಮಯ ಬರುತ್ತೋ ಅಷ್ಟು ಸಮಯದಲ್ಲಿ ನಾವು ಮಾಡಬಹುದು. ಓಕೆ. ಸೊ ಇಲ್ಲಿ ನಾನೇನು ಮಾಡ್ತೇನೆ, ಈ ಲಗ್ನ ಬೇರೆ ಲಗ್ನ ನೋಡೋಣ. ವೃಶ್ಚಿಕ ಲಗ್ನ ನಾವು ಮಾಡಲ್ಲ. ಧನುರ್ ಲಗ್ನಕ್ಕೆ ಅಷ್ಟಮದಲ್ಲಿ ಕುಜ ಇದ್ದಾನೆ. ಮಕರ ಲಗ್ನಕ್ಕೆ ಅಗೈನ್ ಸಪ್ತಮದಲ್ಲಿ ಸಪ್ತಮ ಶುದ್ಧಿ ಇಲ್ಲ. ಹಾಗಾಗಿ ಇದು 2 ಬರೋದೇ ಇಲ್ಲ. ಇದು 2 ಅಲ್ಲ, 3 ಬರಲ್ಲ. ಧನು ಲಗ್ನ ಬರಲ್ಲ, ಅಷ್ಟಮದಲ್ಲಿ ಕುಜ. ಮಕರ ಲಗ್ನಕ್ಕೆ ಸಪ್ತಮ ಶುದ್ಧಿ ಇಲ್ಲ. ಇನ್ನು ಕುಂಭ ಲಗ್ನಕ್ಕೆ ಲಗ್ನದಲ್ಲಿ ಶನಿ ಇದ್ದಾನೆ, ಬರೋದಿಲ್ಲ. ಇನ್ನು ಮೀನ ಲಗ್ನಕ್ಕೆ ರಾಹು ಇದ್ದಾನೆ. ಅವೆಳೆಗೆ ನಿಮಗೆ ಮಧ್ಯಾಹ್ನ 3, 4 ಆಗಿಬಿಡ್ತದೆ. ನಿಮಗಿರೋ ಆಪ್ಷನ್ಸ್ ಏನು, 2 ಒಂದು ವೃಶ್ಚಿಕ ಮತ್ತು ಒಂದು ತುಲಾ. ಬಟ್ ವೃಶ್ಚಿಕ ಲಗ್ನ ನಾವು ಮಾಡಲ್ಲ, ಯಾಕೆಂತಂದರೆ ಅದು ಪಾಪಗ್ರಹ ಆಧಿಪತ್ಯ ಇರುವಂಥ ಲಗ್ನ, ಅದನ್ನು ನಾವು ಮಾಡಲ್ಲ. ಆದರೂ ಸಪ್ತಮದಲ್ಲಿ ಗುರು ಇದ್ದಾನೆ. ಇರೋ ಆಪ್ಷನ್ ಇದೊಂದೇ. ಲಗ್ನದಲ್ಲಿ ಸೂರ್ಯ ಇದ್ದಾನೆ, ಅದೊಂದೇ ಪ್ರಾಬ್ಲಮ್. ಸೇಮ್ ನಿಮಗೆ 21ನೇ ತಾರೀಕು ಯಾವುದಿದೆಯೋ ಅದೇ ಥರ ಇದೆ. ಸೊ ಎಷ್ಟು ಗಂಟೆಗೆ ಬರುತ್ತೆ ಅಂತ ನಾವು ಹಾಕಿಕೊಳ್ಳೋಣ. ಸೊ ಸಂಡೇ ಮುಹೂರ್ತ ನಿಮಗೆ ಎಷ್ಟು ಗಂಟೆ ಇದರಲ್ಲಿ ನ್ಯಾವಿಗೇಟ್ ಮಾಡೋದು ಸ್ವಲ್ಪ ಸುಲಭ. ಇಲ್ಲಿ ನೋಡಿ, ಹವರ್ಸು, ಡೇ, ಮಂತ್, ಇಯರ್ ಈ ಥರ ನ್ಯಾವಿಗೇಟ್ ಮಾಡ್ಬೋದು. ನಾನು ಏನು ಮಾಡ್ತೇನೆ, ಮಿನಿಟ್ಸ್ ಇಡ್ತೇನೆ. ಯಾಕೆಂದರೆ ಈಗ ಆಲ್ರೆಡಿ ಲಗ್ನ 13 ಡಿಗ್ರಿಯಲ್ಲಿದೆ. ಸ್ವಲ್ಪ ಡೌನ್ ಮಾಡ್ತೇನೆ. ಸೊ ಡೌನ್ ಮಾಡಿ ನಿಮಗೇನಾಗುತ್ತೆ, ಮತ್ತು ಈಗ ಆಲ್ರೆಡಿ 6 ಗಂಟೆ ಇದೆ. ಇನ್ನು ಅದಕ್ಕನ್ನು ಮುಂದೆ ಪ್ರಾರಂಭ ಯಾರೂ ಮಾಡಲ್ಲ, ಸದ್ಯ ಇರಲಿ. 6 ಗಂಟೆನೇ ಇರಲಿ. 1 ಗಂಟೆ ನ್ಯಾವಿಗೇಟ್ ಮಾಡ್ತೇನೆ. 6ರಿಂದ 7. 7 ಗಂಟೆಗೆ ಏನು ಬರುತ್ತೆ, 27 ಡಿಗ್ರಿ ಬಂದುಬಿಟ್ಟಿದೆ. ಅಂದರೆ ಏನು ಲಗ್ನ ಗಂಡ ಅಂತ. ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. 25 ಡಿಗ್ರಿ ಒಳಗೆ ಇರಬೇಕು. 27 ಡಿಗ್ರಿ ಅಂದರೆ ಲಗ್ನ ಗಂಡ ಅಂತ ಆಗ್ತದೆ. ಸೊ ಏನು ಮಾಡ್ತೀವಿ, ಸ್ವಲ್ಪ ಡಿಗ್ರೀಸ್ ಡೌನ್ ಮಾಡಿ 6ರಿಂದ 6:45 ಹಾಕೋಣ. ಸೊ 6 ಗಂಟೆ 45 ನಿಮಿಷ ಏನು ಬರುತ್ತೆ ನೋಡಿಕೊಳ್ಳಿ. 6:45ಕ್ಕೆ ನಿಮಗೆ 23 ಡಿಗ್ರಿ ಬಂದಿದೆ. ಸೊ ಗುಡ್, ಲಗ್ನ ಗಂಡ ಅಂತ ಒಳಗೆ ಇದೆ. ಸೊ ನೀವೇನು ಮಾಡ್ಬೋದು, ಅವತ್ತಿನ ದಿನ 3ನೇ ತಾರೀಕು ಅವತ್ತು ಏನು ಮಾಡ್ತೀರಿ, ತುಲಾ ಲಗ್ನವೇ ಇಡ್ತೀರಿ. ಅವತ್ತು 6 ಗಂಟೆಯಿಂದ 6:45 ಅಷ್ಟುವರೆಗೂ ನಾವು ಮಾಡಬಹುದು. ನೆಕ್ಸ್ಟ್ ನವಾಂಶ. ನವಾಂಶ ಯಾವುದು ಆಯ್ಕೆ ಮಾಡ್ಕೊಳ್ತೇವೆ, ಇದರಲ್ಲಿ ನವಾಂಶ ಆಯ್ಕೆ ಮಾಡ್ಕೊಂಬೋದು ತುಂಬ ಈಸಿ. ಇಲ್ಲಿ ಮಿನಿಟ್ಸ್ ಇದಲ್ವ, ಇಲ್ಲಿ ನಾನು ಕರೆಕ್ಟಾಗಿ 6:45 ಇದೆ. ನಾನು ಏನು ಮಾಡ್ತೇನೆ, ಮಿಡ್ ಪಾಯಿಂಟ್ ಇಡ್ತೇನೆ, ಅಥವಾ 6 ಗಂಟೆನೇ ಇಡ್ತೇನೆ. ಸೊ ನೀವು ಮಿನಿಟ್ಸ್ ನ್ಯಾವಿಗೇಟ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನವಾಂಶದಲ್ಲಿ ಬದಲಾಗ್ತಾ ಇರ್ತದೆ. ಈಗ ನೋಡಿ, ನಿಮಗೆ ಶುಕ್ರ ನವಾಂಶ. ಸೊ ತುಲಾ ನವಾಂಶಕ್ಕೆ ಯಾವುದು ಬೇಕು, ಮೀನ ನವಾಂಶ ಅಥವಾ ವೃಷಭ ನವಾಂಶ ಬೇಕು. ಸೊ ವೃಷಭ ನವಾಂಶ ಎಷ್ಟು ಗಂಟೆಗೆ ಬರುತ್ತೆ ನೋಡಿ. ಸೊ ನೀವು ನ್ಯಾವಿಗೇಟ್ ಮಾಡಿ. ಸೊ ವೃಷಭ ನವಾಂಶ ಅಂದರೆ 9 ಆಲ್ಮೋಸ್ಟ್ ಆಲ್ ನಿಮಗೆ ಓಕೆ, ಸ್ಟಕ್ ಆಯಿತು. 1 ನಿಮಿಷ. 6:15 6:25ಕ್ಕೆ ಬರುತ್ತಾ ನೋಡೋಣ. 6:25 ಇಲ್ಲ, 6:30 35. ಸೊ 6:45ಕ್ಕೆ ಆ ವೇಳೆಗೆ ಲಗ್ನವೇ ಆಗೋಗುತ್ತೆ. ಸೊ ಹಾಗಾಗಿ ನಮಗೆ ಪುಷ್ಕರ ನವಾಂಶ ಬರೋದಿಲ್ಲ. ಇಲ್ಲಿ ಬೇಕಾದರೆ ನೀವು ಕುಂಭ ನವಾಂಶ ಇಟ್ಕೋಬೋದು. ಯಾಕಂದರೆ ಲಗ್ನದಲ್ಲಿ ಶುಕ್ರ ಇದ್ದಾನೆ, ಸ್ವಲ್ಪ ಗುರು ನೋಡ್ತಾ ಇದ್ದಾನೆ, ಚಂದ್ರ ಬುಧ ಇಬ್ಬರೂ ನೋಡ್ತಾ ಇದ್ದಾರೆ. ಅದ ಕಾರಣ ಸ್ವಲ್ಪ ಈ ಶುಕ್ರ ನವಾಂಶ ಬೇಕಾದರೆ ನೀವು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಅದೇನು ಪುಷ್ಕರಾಂಶ ಅಲ್ಲ, ಬಟ್ ಓಕೆ.
ಸೊ ನಿಮಗೆ ಯಾವ ಬರುತ್ತೆ ಅಂತಂದರೆ ಕರೆಕ್ಟಾಗಿ ನೋಡಿ, ಈಗ ಪುಷ್ಕರಾಂಶ ನವಾಂಶ ನಿಮಗೆ ಕುಂಭದಲ್ಲಿದೆ. ಒಂದೊಂದು ನಿಮಿಷ ನ್ಯಾವಿಗೇಟ್ ಮಾಡಿ, ಯಾವಾಗ ಅದು ಪ್ರಾರಂಭ ಆಗ್ತದೆ ಅಂತಂಬೋದು ನೀವು ಸ್ವಲ್ಪ ಸ್ವಲ್ಪ ನ್ಯಾವಿಗೇಟ್ ಒಂದೊಂದು ನಿಮಿಷ ಕಡಿಮೆ ಮಾಡ್ತಾಯಿದ್ರೆ ಕೆಳಗೆ ಬರ್ತದೆ. ಜಸ್ಟ್ 9-10 ನಿಮಿಷಕ್ಕೆಲ್ಲ ನೀವು ಚೇಂಜ್ ಆಗ್ತದೆ ಅದು. ನೋಡಿ, ಕರೆಕ್ಟಾಗಿ 6 ಗಂಟೆ 2 ನಿಮಿಷಕ್ಕೆ ಚೇಂಜ್ ಆಗ್ತಾಯಿದೆ. ಅಂದರೆ ಏನು, 6 ಗಂಟೆಗೆ ನಾವು ಮುಹೂರ್ತ ಏನಿಡ್ತೇವೆ ಅಲ್ಲಿಂದಲೇ ನಿಮಗೆ ಶುರು ಆಗುತ್ತೆ. ಅಂದರೆ 6 ಗಂಟೆಯಿಂದ 6 ಗಂಟೆ 10 ನಿಮಿಷ ಆ ಸಮಯದಲ್ಲಿ ನಮಗೆ ಪುಷ್ಕರ, ನಾವಿದು ಜಸ್ಟ್ ಶುಭ ನವಾಂಶ ಅಂತ ಇಡ್ಬೋದು. ಅಥವಾ ಶುಭ ನವಾಂಶ ಅಂತ ಇಲ್ಲದೇ ಇದ್ದರೂ ಕೂಡ ನೀವು ಜಸ್ಟ್ ಕುಂಭ ನವಾಂಶ ಅಂತ ಬರಿಬೋದು. ಸೊ ನವಾಂಶ 6 ಗಂಟೆ 2 ನಿಮಿಷದಿಂದ 6 ಗಂಟೆ 12 ನಿಮಿಷ ತನಕ ನೀವು ಶುಭ ನವಾಂಶ ಇರ್ತದೆ. ಈ ನವಾಂಶದಲ್ಲಿ ಈ 10 ನಿಮಿಷದಲ್ಲೇ ಮಾಡಿದ್ರೆ ಉತ್ತಮ. ಇಲ್ಲ 6:30 ಇಲ್ಲಿ ಬರೀಬೇಕು. 6:30 6ರಿಂದ 6:45 ಒಳಗೆ ಮಾಡುವುದು ಉತ್ತಮ. ಸೊ ಇದರಲ್ಲಿ ನೆಗೆಟಿವ್ಸ್ ಏನು, ಸೂರ್ಯ ಇನ್ ಲಗ್ನ, ಪಾಪಗ್ರಹ ಲಗ್ನದಲ್ಲಿದೆ. ಪಾಪಗ್ರಹ ಅಲ್ಲ, ಕ್ರೂರಗ್ರಹ. ಇದು ಕೂಡ ಜಸ್ಟ್ ಆ್ಯಾವರೇಜ್. ಯಾಕೆ ಆ್ಯಾವರೇಜ್ ಅಂತೀನಿ, ಲಗ್ನದಲ್ಲಿ ಪಾಪಗ್ರಹಗಳಿರಬಾರ್ದು. ಲಗ್ನಾಧಿಪತಿ ನೀಚ ಅಸ್ತಂಗತ 6, 8, 12 ಮನೆಗೆ ಇರಬಾರ್ದು. ಅದಿಲ್ಲದೇ ಇದ್ದರೆ ಫಸ್ಟ್ ಗುಡ್ ಲಗ್ನ ಸಿಕ್ಕಿದರೆ. ಇಲ್ಲ ಲಗ್ನ ಏನೋ ಒಳ್ಳೆ ಲಗ್ನ ಸಿಕ್ಕಿದೆ ಬಟ್ ಲಗ್ನಾಧಿಪತಿ ವೀಕ್ ಆಗಿದ್ದಾನೆ ಅಂತಂದರೆ ಆ್ಯಾವರೇಜ್ ಮುಹೂರ್ತ ಅಂತ ನಾವು ಅಂತೇವೆ. ಸೊ ಈ ರೀತಿ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನೊಂದು 4ನೇ ತಾರೀಕು. ಸೊ 4ನೇ ತಾರೀಕು ಯಾವ ಲಗ್ನ ಬರುತ್ತೆ ಅಂತಂಬೋದು ನಿಮಗೆ ಈ ಸಾಫ್ಟ್ವೇರೆಲ್ಲ ಯೂಸ್ ಮಾಡಿ ತೋರಿಸ್ತೇನೆ. ಸೊ 4ನೇ ತಾರೀಕು ನವಂಬರ್. 3 ಆಯ್ತಲ್ಲ, 4 3ಕ್ಕೂ 4ಕ್ಕೂ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಅಷ್ಟೇ ಬರ್ತದೆ. ಬೇರೆ ರ್ಯಾಂಡಮ್ ಆಗಿ ನೋಡೋಣ. 6ನೇ ತಾರೀಕು ನೋಡೋಣ. 6ನೇ ತಾರೀಕು ಡಿಸೆಂಬರ್. ಅವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಸೊ ಡಿಸೆಂಬರ್ 6ನೇ ತಾರೀಕು ನಿಮಗೆ ನೋಡಿ ಈ ರೀತಿ ಲಗ್ನಗಳು ಬರುತ್ತೆ. ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. ಇದು ಬಂದು ಸೂರ್ಯೋದಯ ಲಗ್ನ. ವೃಶ್ಚಿಕ ಲಗ್ನ ಮಾಡಲ್ಲ. ಧನುರ್ ಲಗ್ನಕ್ಕೆ ನೋಡಿದ್ರೆ ಕುಜ ಅಷ್ಟಮದಲ್ಲಿದ್ದಾನೆ. ಇನ್ನು ಮಕರ ಲಗ್ನ ಮಾಡೋಣ ಅಂತಂದರೆ ಸಪ್ತಮದಲ್ಲಿ ಕುಜ ಇದ್ದಾನೆ. ಕುಂಭ ಲಗ್ನ ಮಾಡೋಣ ಅಂತಂದರೆ ಲಗ್ನದಲ್ಲೇ ಶನಿ ಇದ್ದಾನೆ. ಮೀನ ಲಗ್ನ ಮಾಡೋಣ ಅಂತಂದರೆ ರಾಹು ಇದ್ದಾನೆ. ಸೊ ಹಾಗಾಗಿ ಯಾವುದು ಬರಲ್ಲ. ವೃಶ್ಚಿಕ ಬರಲ್ಲ, ಧನುಸ್ಸು, ಮಕರ, ಕುಂಭ, ಮೀನ. ಪಂಚಾಂಗ ಶುದ್ಧಿ ಇದ್ದರೂ ಕೂಡ ನಿಮಗೆ ಮುಹೂರ್ತ ಇಲ್ಲ. ಹಾಗಾಗಿ ಆವತ್ತಿನ ದಿನ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲ ಚೆನ್ನಾಗಿದೆ ಬಟ್ ಮುಹೂರ್ತ ಇಲ್ಲ. ನೆಕ್ಸ್ಟ್ 17 20ನೇ ತಾರೀಕು ನೋಡೋಣ. 20ನೇ ತಾರೀಕು ನೋಡೋಣ. 6 ಆಯ್ತಲ್ವ, ಜಸ್ಟ್ ರ್ಯಾಂಡಮಾಗಿ ನಾನು ನೋಡ್ತಾ ಇದ್ದೀನಿ, ನೀವು ಪ್ರಾಕ್ಟೀಸ್ ಮಾಡಿ. 20ನೇ ತಾರೀಕು ನೋಡೋಣ. 20ನೇ ತಾರೀಕು ಏನಾಗ್ತದೆ, ಆಲ್ಮೋಸ್ಟ್ ಆಲ್ ಧನುರ್ ಲಗ್ನ, ಕುಜಾಷ್ಟಮದಲ್ಲಿದ್ದಾನೆ. ನೆಕ್ಸ್ಟ್ ಮಕರ ಲಗ್ನ, ಸಪ್ತಮದಲ್ಲಿ ಕುಜ. ಮೀನ ಲಗ್ನ ಇಲ್ಲ, ಕುಂಭ ಲಗ್ನ ಇಲ್ಲ, ಮೀನ ಲಗ್ನ ಇಲ್ಲ, ಮೇಷ ಲಗ್ನ. ಸೊ ನೋಡಿ, ಮೇಷ ಲಗ್ನ ನೀವು ತೊಗೊಂಡ್ರೆ ಎಷ್ಟು ಗಂಟೆ ಶುರುವಾಗ್ತದೆ ಮೇಷ ಲಗ್ನ? 1 ಗಂಟೆಗೆ ಶುರುವಾಗ್ತದೆ, 1:43ಕ್ಕೆ ಶುರುವಾಗ್ತದೆ. ಆ ಟೈಮಲ್ಲಿ ಯಾರು ಮಾಡ್ತಾರೆ ಮದುವೆ? ಅದು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಏನು, ಈ ವರ್ಷ ನಿಮಗೆ ಜಾಸ್ತಿ ಮುಹೂರ್ತಗಳಿಲ್ಲ, ಇದ್ದರೂ ಕೂಡ ಆ್ಯಾವರೇಜ್ ಮುಹೂರ್ತಗಳೇ ಇದೆ. ಹಾಗಾಗಿ ನೀವು ಬರೆದಿಟ್ಕೊಳ್ಳಿ. ಸೊ ಬಂದವನಿಗೆ ಶುಭ ಮುಹೂರ್ತ ಇಲ್ಲ, ಆ್ಯಾವ್ರೇಜ್ ಮುಹೂರ್ತ ಇದೆ, ಬೇಕಾದ್ರೆ ಮಾಡ್ಕೊಳ್ಬೋದು. ತುಂಬ 100% ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಟ್ರೆ ನೀವು ಅದನ್ನು ರಿಮಾರ್ಕ್ಸ್ ಬರೆದಿಟ್ಬಿಡ್ಬೇಕು. ಸೊ ದೀಸ್ ಆರ್ ದ ರೀಸನ್ಸ್. ನಿಮಗೆ ಒಳ್ಳೆ ಮುಹೂರ್ತ ಬೇಕಾದ್ರೆ ವೆಯ್ಟ್ ಮಾಡಬೇಕಷ್ಟೇ. ಹೀಗೆ ನೀವು 1 ವರ್ಷಕ್ಕೆ 2 ವರ್ಷಕ್ಕೆ, ಯಾಕಂದರೆ ನಿಮಗೆ ಪಾಸಿಬಲಿ 1 ಮಂತಿಗೆ ನೀವು 1ರಿಂದ 2 ಮುಹೂರ್ತಗಳು ಬರಲ್ಲ. ಹಾಗಾಗಿ ನಿಮಗೆ 1 ವರ್ಷ ಅಂದರೆ ಮ್ಯಾಕ್ಸಿಮಮ್ ಒಂದು 30 ಮುಹೂರ್ತ ಬರ್ಬೋದು. ಅದರಲ್ಲೂ ಆ್ಯಾವರೇಜ್ ಮುಹೂರ್ತಗಳು ಜಾಸ್ತಿ ಬರ್ತದೆ. ಈ ವರ್ಷ ಅಂತೂ ಮುಹೂರ್ತಗಳು ತುಂಬ ಕಡಿಮೆ ಇದೆ. ಇದೇ ಥರ ಆ್ಯಾವರೇಜ್ ಮುಹೂರ್ತಗಳಿದೆ. ಕಂಡೀಷನ್ಸ್ ಕೆಲವೊಂದು ಒಪ್ಪಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ನಾವು ಮುಹೂರ್ತಗಳನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇದು ಇವತ್ತಿನ ಪಾಠ. ಸೊ ಇವತ್ತಿನ ಪಾಠದಲ್ಲಿ ನಾವು ಈ ಸಣ್ಣ ಸಣ್ಣ ಪುಷ್ಕರಾಂಶ, ಅಭಿಜಿತ್ ಲಗ್ನ ಇದನ್ನೆಲ್ಲ ನೋಡಿದ್ದೇವೆ. ಇದು ಸಂದರ್ಭಾನುಸಾರವಾಗಿ ನಾನು
ಪಾಠದಲ್ಲಿ ಇದಕ್ಕೆ ಕವರ್ ಮಾಡಿದ್ದೇನೆ. ನೀವು ಅದನ್ನು ನೋಡಬೇಕಾ ಬೇಡವಾ ಅಂತಂಬೋದು ಅವರವರ ಪ್ರಯಾರಿಟಿ ಮೇಲೆ ಹೋಗ್ತದೆ. ಖಂಡಿತ ನೋಡಬೇಕು ಅಂತೇನಿಲ್ಲ. ಖಂಡಿತ ನೋಡಬೇಕಾದೇನು ಅಂತಂದರೆ ಆಯ್ಕೆ ಮಾಡಿಕೊಳ್ಳೋ ಲಗ್ನ ಚೆನ್ನಾಗಿರಬೇಕು, ಲಗ್ನಾಧಿಪತಿ ಚೆನ್ನಾಗಿರಬೇಕು, ಲಗ್ನದಲ್ಲಿ ಶುಭಗ್ರಹ ಇರಬೇಕು, ಪಾಪಗ್ರಹ ಇರಬಾರ್ದು, ಸಪ್ತಮ ಶುದ್ಧಿ ಇರಬೇಕು, ಅಷ್ಟಮದಲ್ಲಿ ಕುಜ ಇರಬಾರ್ದು, 6ನೇ ಮನೆಗೆ ಶುಕ್ರ ಇರಬಾರ್ದು, ಗ್ರಹಣ ನಕ್ಷತ್ರ ಆಗಬಾರ್ದು, ಗಣ್ಣ ಅಂತ ಆಗಬಾರ್ದು. ಇಷ್ಟಿದ್ರೆ ಸಾಕು. ಚಂದ್ರ 6, 8, 12 ಮನೆಗಿದ್ರೆ ಏನು ಮಾಡಲಿಕ್ಕಾಗಲ್ಲ. ಬೇರೆ ಗ್ರಹ ಜೊತೆ ಇದ್ದರೆ ಏನು ಮಾಡಲಿಕ್ಕಾಗಲ್ಲ. ಅದು ಸಣ್ಣ ಸಣ್ಣ ಪುಟ್ಟ ಮಾನಸಿಕ ಸಮಸ್ಯೆಗಳು ಬರುತ್ತೆ. ಅಸಲು ಮದುವೆ ಇರೋದೇ ಅದಕ್ಕೋಸ್ಕರ, ಮಾನಸಿಕವಾಗಿ ಸಮಸ್ಯೆಗಳು ಇನ್ವೈಟ್ ಮಾಡಿಕೊಳ್ಳೋದಕ್ಕೋಸ್ಕರವೇ. ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಹೀಗೆ ನಾವು ಆಯ್ಕೆ ಮಾಡಿಕೊಂಡು ನೋಡ್ತೇವೆ. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ಪಾಠದಲ್ಲಿ ಇವತ್ತು ನಮ್ಮ ಮದುವೆ ವಿಚಾರವೇ ಹೇಳ್ತಾ ಇದ್ವಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಉಪನಯನ ವಿಚಾರವನ್ನು ನೋಡಿ ಆ ಉಪನಯನ ಲಗ್ನವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂಬುದನ್ನು ಕೂಡ ನಾವು ನೋಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮೋ ನಮಃ.